ಮಾಡ್ಯಾನ. ಮಠ ಮಠ ಮಧ್ಯಾಹ್ನದಾಗ ಸುಟ್ಕೊಂತ ಸುಡುಗಾಡ್ದಾಗ ನಟ್ಟ ನಡುವು ರಾತ್ರ್ಯಾಗ ಅಮಾಶಿ ಕತ್ತಲದಾಗ ಹಕ್ಕಿ ಪಣ ಕಟ್ಟಿ ಹೆಕ್ಕಿ ಹೇಳ್ತಾನ. ಬಹಳ ದಿನದ ಮ್ಯಾಗ ಈ ಅರಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಾಳ. ಮರು ತುಂಬಾ ಕಾಳು ತೆಲಿಗೆ ಸುತ್ತಕೊಳಕ ರುಂಬಾಲು ತಗೊಂಬಾರ ಬೇ ಗೌಡ್ಶಾನಿ. ಬಾಳ ದಿವಸದ ಮೇಲೆ ಬಂದಿಲ್ಲ, ಯಾಕ ಹಳ್ಳಿ ಮೇಲೆ ಬಾಳ ದೂರ ಹೋಗಿದ್ದೇನೆ ಭಿಕ್ಷುಕ್ಕ? ಹೌದ್ರಿ ದಣ್ಯಾರ, ಈ ಬುಡ್ಬುಡ್ಕೇನ ಕಾಯ್ಕನ ಹಂಗೈತಲ್ರಿ ಅಪ್ಪ. ಸುಗ್ಗಿ ಕಾಲದಾಗ ಊರೂರು ಸುತ್ತಾಡಿ ಭಿಕ್ಷೆ ಬೇಡ್ಕೊಂಡು ಬಂದಾಗಲ್ಲೇನ್ರಿಪ್ಪ ಈ ತೊಗಲಿನ ಹೊಟ್ಟಿಗೆ ಹಿಟ್ಟು ಸಿಗ್ತೈತಿ, ಈ ಎಲುಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಅರಿವಿ ಸಿಗ್ತೈತಿ. ಅರಿಬೇನೋ ಸಿಗ್ತೈತು, ಆದ್ರೆ ಊರೂರು ತಿರುಗಿ ಭಿಕ್ಷೆ ಬೇಡೋದು ಬೇಡ ಅನ್ನಿಸ್ತೈತಿ. ಅಲ್ಲ, ನಿನಗೆ ಎಷ್ಟು ಸಲ ಹೇಳಿಲ್ಲ ನಾನು, ನಿನಗೇನು ಬೇಕದನ್ನ ಈ ಅರಮನೆಯಿಂದನೇ ತಗೊಂಡು ಹೋಗು ಅಂತ? ನನ್ನ ಮಾತು ಎಲ್ಲಿ ಕೇಳ್ತೀವೋ ನೀನು? ಅಲ್ಲೋ ಶಿವಲಿಂಗ, ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ ಸುಟ್ಟರು ಸುಡ್ಲಾರ್ದಷ್ಟು ಆಸ್ತಿ ಗಳಿಸ್ಯಾರ. ನಿಮ್ಮ ತಂದೆನೂ ಒಂದು ದಿನಾನೂ ಈ ಮನೆಯಾಗಿರ್ಲಿಲ್ಲ, ಹೊಟ್ಟೆ ತುಂಬ ಊಟನೂ ಮಾಡಲಿಲ್ಲ. ನೀನರ ಈ ಮನೆಯಾಗಿದ್ದಿ ಅಂದ್ರ ನಿಮ್ಮ ತಂದೆ ಋಣ ತೀರಿಸ್ದಂಗಕ್ಕೈತಿಪ್ಪ, ಋಣ ತೀರಿಸ್ದಂಗಕ್ಕೈತಿ. ಧನ್ಯರ, ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪ? ಇದು ನಿಮ್ಮ ದೊಡ್ಡ ಗುಣ ಐತ್ರಿ ಅಪ್ಪ. ಧನಿ, ಆ ಭಗವಂತ ನಮ್ಮನ್ನು ಈ ಕಾಯಕ ಮಾಡಾಕಂತೇಳಿ ಹುಡ್ಸ್ಯಾನ. 4 ಮನಿ ಭಿಕ್ಷೆ ಬೇಡಿ ತಂದು ಅನ್ನ ಊಟ ಮಾಡಿದಾಗ ನಮ್ಮ ಹೊಟ್ಟೆ ತುಂಬತೈತ್ರಿ ಧನ್ಯರ. ಧನ್ಯರ, ಬಲ್ಲೋರು ಒಂದು ಮಾತು ಹೇಳ್ಯಾರಲ್ರಿಪ್ಪ, ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ, ಹತ್ರ ಆದಷ್ಟು ಸಂಬಂಧ ಹಾಳಾಗ್ತೈತಿ ಅಂತ. ಆದ್ರೂ ಧನ್ಯರ, ಈ ಬುಡ್ಬುಡ್ಕೆನ ಮ್ಯಾಗ ನೀವು ಇಟ್ಟಿರುವ ಪ್ರೀತಿ ಮಮಕಾರ ನೋಡಿದ್ರೆ ನನಗೆ ಭಾಳ ಖುಷಿ ಆಕೈತ್ರಿ ಅಪ್ಪ, ಭಾಳ ಖುಷಿ ಆಕೈತಿ. ಆಯ್ತಪ್ಪ, ನಿನಗೆ ಹೆಂಗೆ ತಿಳಿತೈತೋ ಹಂಗೆ ಮಾಡು, ಆದ್ರೆ ನೆನಪಾದಾಗೊಮ್ಮೆ ಈ ಮನೆಗೆ ಬರೋದು ಮರಿಬೇಡ. ಮತ್ತೆ ಒಂದು ನಿಮಿಷ ಇರು. ಪಾರ್ವತಿ, ಏ ಪಾರ್ವತಿ, ನೋಡಲ್ಲೇ ಶಿವಲಿಂಗ್ ಬಂದಾನ. ನಮಸ್ಕಾರ. ನಮಸ್ಕಾರ ಯವ್ವ. ಚೆನ್ನಾಗಿದೆಯಣ್ಣ? ಚೆನ್ನಾಗದೇನ್ರಿ. ಈಗ ಬಂದಿಯಾ? ಹ್ಞೂ. ಶಿವಲಿಂಗಣ್ಣ, ಮತ್ತೇನು ಹೇಳ್ತೈತಪ್ಪ ಈ ನಿನ್ನ ಬುಡಬುಡುಕಿ ಭವಿಷ್ಯ? ದೇವರಾದ ಆ ದೇವರ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ತಾಯಿ, ಆ ದೇವಲೋಕದ ಬುಡುಬುಡಿಕೆನ ವಾಣಿ ಇದೈತಿ. ಹೋದಲ್ಲಿ ಬಂದಲ್ಲಿ ಬಂದಂತ ಪೀಡಾನ ಬಯಲು ಮಾಡ್ತೈತಿ. ಯವ್ವ ತಾಯಿ, ಈ ಮನೆಗೆ ಒಂದು ಹೊಸ ಬೆಳಕು ಬರುದೈತಿ. ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದಾಳ. ಆ ಗವಿಸಿದ್ದೇಶ್ವರನ ಕೃಪೆಯಿಂದ ಸತ್ಯ ಹೇಳ್ತೀನಿ ತಾಯಿ, ಕಟು ಸತ್ಯನ ಹೇಳ್ತೀನಿ. ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡೋದೈತೆ ಅಣ್ಣ? 10 ಶಿಕ್ಷಣ ಸಂಸ್ಥೆಗಳು, 1000 ಫ್ಯಾಕ್ಟ್ರಿಗಳು, ಇವುಗಳನ್ನೆಲ್ಲ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ. 100 ಎಕರೆ ಜಮೀನ್ ಐತಿ, ಅವುಗಳನ್ನು ಉತ್ತಿ ಬಿತ್ಸಾಕ ಒಬ್ಬ ಸರದಾರ ಇಲ್ಲ. ಅರಮನಿ ಅಂತ ಮನಿ ಐತಿ, ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ, ಜೋಗ್ಲ ಹಾಡ್ಲಿಲ್ಲ, ಕೂಸಿರಳು ಧನಿ ಮಾತ್ರ ನಾ ಕೇಳಲೇ ಇಲ್ಲ. ಇಷ್ಟೆಲ್ಲ ಇದ್ರು ಏನ್ ಮಾಡೋದೈತಿ? ಆದ್ರ ಬಂಜೆ ಅನ್ನೋ ಚುಚ್ಚು ಮಾತು ದೂರ ಆಗ್ಲಿಕ್ಕಿಲ್ಲಲ್ಲ. ಬಂದೈತಿ ಮನೆ ಬಾಗಿಲಿಗೆ ಬಂದೈತಿ. ರಕ್ತದ ಕುಡಿ ಮಡಲಿಗೆ ಸೇರುವುದೈತಿ, ಹಕ್ಕಿ ಸೇರಬೇಕಾದ ಗೂಡಿಗೆ ಸೇರುವುದೈತಿ. ಶಿವಲಿಂಗಣ್ಣ, ನೀನಿಂಗ ಬುಡುಬುಡಿಕೆನ ಮಾತಿನಂಗ ಹೇಳಿದ್ರ ನಮಗೆ ಹೆಂಗ ಅರ್ಥ ಆಕೈತಿ? ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿದ್ರ ನಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಕೈತಿ. ಯವ್ವ ತಾಯಿ, ಈ ಬುಡುಬುಡಿಕೆನ ನಾಲ್ಗ್ಯಾಗ ಕರಿನಾಗರ ಮಚ್ಚೈತಿ. ನಾ ಹೇಳೋದೆಲ್ಲ ಖರೇನೇ ಐತಿ. ಯವ್ವ, ನನ್ನ ಮಾತು ನೀವು ನಂಬ್ತೀನಿ ಅನ್ನೋದಾದ್ರೆ ಈ ಮನೆಗೆ ಸೇರಬೇಕಾದ ಜೀವ ಇಂದ ಸೇರೋದೈತಿ. ಶಿವಲಿಂಗ, ನಿನ್ನ ಮೇಲೆ ಪೂರ್ತಿ ವಿಶ್ವಾಸ ಐತಪ್ಪ ನಮಗ. ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ತೀವಿ, ಆಯ್ತಲ್ಲ? ಬುಡುಬುಡಿಕೆ ಬಂದಾನ, ಬುಡು ಮೇಲು ಮಾಡ್ಯಾನ. ಅಮ್ಮ ಶ್ರಾವಣಿ, ಬಲಗಾಲಿಟ್ಟು ಒಳಬಾ ತಾಯಿ, ಒಳಬಾರವ. ಯಾಕಜ್ಜ ನನ್ನ ಯಾಕೆ ಕರೆದಿ? ನಿನ್ನೆ ಭಿಕ್ಷೆ ಹಾಕ್ಸ್ಕೊಂಡು ಹೊರಗೆ ಬಂದ್ರೆ ಆಗ್ತಿರ್ಲಿಲ್ಲನು? ಯವ್ವ ಶ್ರಾವಣಿ, ಇನ್ನು ಮುಂದೆ ಈ ಬುಡುಬುಡಿಕೆನ ಬೆನ್ನ ಹತ್ತಿ ಊರೂರು ತಿರುಗಾಡಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದೆ ಈ ಅರಮನೆಗೆ ಮಗಳಾಗಿ ನೀನು ಬಾಳಬೇಕು.
ಹುನ್ವಾ ಇನ್ನು ಮುಂದೆ ಇದೇ ನಿನ್ನ ತವರು ಮನಿ, ಇವರೇ ನಿನ್ನ ಪಾಲಿನ ತಂದೆ ತಾಯಿ. ಶಿವಲಿಂಗಣ್ಣ, ಯಾರೀ ಹುಡುಗಿ? ಯವ್ವ, ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವಳು ತಾಯಿ ಈಕಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದಲ್ರಿ ಅವ್ವ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ. ಯವ್ವ, ಈ ಹುಡುಗಿಗೂ ಈ ಮನೆಗೂ ಬಹಳ ಹತ್ತಿರದ ಸಂಬಂಧ ಐತಿ. ಈಕೆ ಮೈಯ ಹರಿಯೋ ರಕ್ತ ಇದ ಮನೆಯದ ಐತಿ. ಶಿವಲಿಂಗ, ಏನ್ ಹೇಳಕತ್ತೀಯೋ ನೀನು? ಈ ಹುಡುಗಿಗೆ ಈ ಮನೆಗೆ ಹತ್ತಿರದ ಸಂಬಂಧ ಐತಂತಿ? ಈ ಹುಡುಗಿ ಮೈಯಾಗ ಹರಿಯೋ ರಕ್ತ ಇದ ಮನಿದ ಅಂತ ಹೇಳ್ತಿ? ನೀ ಏನ್ ಹೇಳಕತ್ತಿ? ನನಗೊಂದು ಅರ್ಥನ ಆಗೋಲ್ದಪ್ಪ. ಧನ್ಯರ, ಈ ಬುಡಬಳಿಕೆನ ಮಾತು ನಾಲ್ಗಿ ತುದಿ ಮ್ಯಾಗ ಐತ್ರಿ ಅಪ್ಪ. ಆ ಕಾಲಗರ್ಭದ ಸತ್ಯ ನಮ್ಮಪ್ಪ ಗವಿಸಿದ್ದೇಶ್ವರ್ಗೆ ಮಾತ್ರ ಗೊತ್ತೈತಿ. ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀನಿ, ಲಕ್ಷ್ಯ ಇಟ್ಟು ಕೇಳ್ರಿ ಅಪ್ಪ. ಈ ಅನಾಥ ಕೂಸು ಬೇರೆ ಯಾರು ಅಲ್ರಿಪ್ಪ, ಈ ಮನೆತನದ ರಕ್ತಕ್ಕೆ ಹುಟ್ಟಿದ ಕೂಸು ಐತ್ರಿ ಅಪ್ಪ ಇದು. ಅಂದ್ರ ಈಕಿ ಬೇರೆ ಯಾರು ಅಲ್ರಿಪ್ಪ, ನಿಮ್ಮ ಅಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳದಲ್ರಿ ಅಪ್ಪ. ಅಲ್ಲ ಶಿವಲಿಂಗ, ನಮ್ಮಣ್ಣ ಜಮೀನ್ದಾರನ ಬೆಟ್ಟಪ್ಪನ ಮಗಳ? ಹಲೋ, ಈ ವಿಷಯ ನಿನಗೆ ಗೊತ್ತಿದ್ರು ಯಾಕೆ ಹೇಳಿಲ್ಲ ಇಷ್ಟು ದಿನ? ನಮ್ಮ ಅಣ್ಣನ ಮಕ್ಕಳನ್ನ ಹುಡುಕದೆ ಇರೋ ದಿನಾನೇ ಇಲ್ಲ. ನಮ್ಮ ಅಣ್ಣನ ಮಕ್ಕಳು ಈ ಭೂಮಿ ಮೇಲೆ ಅದಾರೋ ಇಲ್ಲೋ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಶಿವಲಿಂಗ, ಈಗ ನೀನು ನನ್ನ ಅಣ್ಣನ ಮಗಳನ್ನ ಮನೆಗೆ ಕರ್ಕೊಂಡ್ ಬಂದದ್ದು ಬರಡು ಬಂಜರು ಭೂಮಿಯಾಗ ಬಂಗಾರ ಸಿಕ್ಕಂಗಾತಪ್ಪ, ಬಂಗಾರ ಸಿಕ್ಕಂಗಾತು. ಅಲ್ಲ ಶಿವಲಿಂಗಣ್ಣ, ಇವಳನ್ನ ಒಂದ್ಸಲನೂ ನಮ್ಮ ಮನೆ ಕರ್ಕೊಂಡು ಬರ್ಲಿಲ್ಲ. ಇವಳು ಯಾರು ಅಂತ ನಮಗೆ ಪರಿಚಯ ಮಾಡಿಸಿಲ್ಲ. ಅವರ ಅದಕ್ಕೆ ಕಾಲ ಇವತ್ತು ಕೂಡಿ ಬಂದೈತ್ರಿ ಅವರ. ಹಸ್ರಾಗ ಹಳಸಿದನ್ನ ಉಂಡ್ರು ಅಮೃತ ಉಣ್ಣಂಗ ಆಕೈತ್ರಿ ಅವ್ವ. ಆ ಗವಿಸಿದ್ದೇಶ್ವರನ ಅಪ್ಪಣಿ ಇವತ್ತಾಗೈತಿ ತಾಯಿ. ಎಲ್ಲಿ ನಿಮ್ಮ ಹೊಟ್ಟೆಗ ಮಕ್ಕಳು ಹುಟ್ಟಿ ಬಿಟ್ರೆ ಈ ಕೂಸನ್ನ ಕಡೆಗಾಣಿಸ್ಬಿಡ್ತಿರೋ ಅಂತ ನಾನು ಸುಮ್ಮನಾಗಿದ್ದೀರಿ ಯವ್ವ. ಈ ಹುಡುಗಿ ಇದ ಮನಿದ ಐತ್ರಿ ಅವ್ವ, ಇದ ಮನಿದ ಐತಿ. ಅಲ್ಲ ಶಿವಲಿಂಗ, ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ಬರು ಮಕ್ಕಳು ಅಂತ ಕೇಳಿದ್ನಿ. ಹೌದ್ರಿ ದಣಿ, ನೀವು ಕೇಳಿರೋ ಮಾತು ಖರೇನೇ ಐತಿ. ಆದ್ರೆ ಆ ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೊತೀನಿ ಅಂತ ಅವತ್ತು ಹೋದವ ಇವತ್ತಿನವರೆಗೂ ಬಂದೇ ಇಲ್ರಿ ಅಪ್ಪ. ಅವ ಯಾವ ಊರಾಗದಾನು, ಏನು ಮಾಡಾಕತ್ತಾನು, ಆ ನಮ್ಮಪ್ಪ ಗವಿಸಿದ್ದೇಶ್ವರ್ಗೆ ಗೊತ್ತ್ರಿ ಅಪ್ಪ. ಹೋಗ್ಲಿ ಬಿಡ್ರಿ, ಶಿವಲಿಂಗಣ್ಣನ ಉಪಕಾರದಿಂದ ಆ ದೇವರ ದಯದಿಂದ ನಮ್ಮ ಭಾವನ ಮಗಳಾದ್ರೂ ನಮಗೆ ಸಿಕ್ಕಳಲ್ಲ, ಅದೇ ನಮಗೆ ಸಂತೋಷ. ಅಮ್ಮ ಬಾರಮ್ಮ ಇಲ್ಲಿ. ಏನ್ ನಿನ್ ಹೆಸರು? ನನ್ನ ಹೆಸರು ಶ್ರಾವಣಿ ಅಂತ. ಶ್ರಾವಣಿನಾ? ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ನಿನ್ನ ರೂಪಕ್ಕೆ ತಕ್ಕಂತೆ ನಿನ್ನ ಹೆಸರಿದೆ. ಬಾ ಕಂದ ಇಲ್ಲಿ. ಅಜ್ಜ, ಹೋಗುವಾ ಹೋಗು. ಅವರು ಬೇರೆ ಯಾರೋ ಅಲ್ಲ, ನಿನ್ನ ಚಿಕ್ಕಮ್ಮ ಅದಾರ. ಅವರು ನಿನ್ನ ಚಿಕ್ಕಪ್ಪ. ಅದೋ ಆ ಫೋಟೋದಾಗ ಕಾಣ್ತಾರಲ್ಲ, ಅವರ ನಿನ್ನ ತಂದಿ ಜಮೀನ್ದಾರ್ ಬೆಟ್ಟಪ್ಪ. ಅಜ್ಜ, ಅಂದ್ರೆ ಇವರು ನನ್ನ ಚಿಕ್ಕಮ್ಮನ? ಬಾ, ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಕರಿಬೇಡಮ್ಮ, ಅಪ್ಪ ಅಮ್ಮನ ಅಂತ ಕರಿತಾಯಿ. ನುಡ್ದೈತಿ ಹಾಲಕ್ಕಿ ನುಡ್ದೈತಿ. ಹಕ್ಕಿ ತನ್ನ ತಾಯಿ ಗೂಡಿಗೆ ಸೇರೈತಿ. ಉತ್ತರಕ್ಕೆ ಕೋಲು ಮಿಂಚು ಹೊಡೆದು ದಕ್ಷಿಣಕ್ಕೆ ಗುಡುಗಿನ ಶಬ್ದ ಕೇಳೈತಿ. ಅಮ್ಮ ಶ್ರಾವಣಿ, ಈಗ ನಿನಗೆ ಸಂತೋಷ ಆಯ್ತಾ ತಾಯಿ? ಅಜ್ಜ, ನೀನೇನೋ ನನ್ನ ಕುಟುಂಬದ ಗೂಡಿಗೆ ತಂದ್ಬಿಟ್ಟಿ. ಆದ್ರ ನಿನ್ ಕೂಡ ಆ ಹರಕ ಗುಡಿಸಲ್ದಾಗ ಬೆಳೆದು ನೀನ್ ಭಿಕ್ಷೆ ಬೇಡ್ಕೊಂಡು ತಂದ ಅಣ್ಣನ ಹಂಚ್ಕೊಂಡು ಉಣ್ತಿದ್ದೀವಲ್ಲ, ಅದನ್ನ ಮರೆತ ನಿನ್ನಾಗಲಿ ಈ ಮನೆಯಾಗ ನಾನು ಹೆಂಗಿರ್ಲಿ ಅಜ್ಜ, ಹೆಂಗಿರ್ಲಿ? ಇಲ್ಲ, ನಾನೊಬ್ಳ ಈ ಮನೆಯಾಗ ಇರಂಗಿಲ್ಲ ಅಜ್ಜ. ನಾನು ನಿನ್ ಕೂಡ ಹಂಗೆಲ್ಲ ಮಾತಾಡ್ಬಾರ್ದವ. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಆಗಾಕಬೇಕು.
ಇದೆಲ್ಲ ನಮ್ಮ ಅಪ್ಪನ ಸಿದ್ದಪ್ಪಜ್ಜನ ಅಪ್ಪನೇ ಐತಿವ ಯವ್ವ, ನಾವೆಲ್ಲ ನೆಪಕ್ಕೆ ಮಾತ್ರ. ಅವ ಆಡಿಸುವ ಸೂತ್ರದ ಗೊಂಬೆಗಳು ನಾವು. ಸೂತ್ರ ಎಲ್ಲ ಅವನ ಕೈಯಾಗ. ಅವ ಆಡಿಸ್ತಾನ, ಆಡಬೇಕು. ಅವ ನಗಿಸ್ತಾನ, ನಗಬೇಕು. ಅವ ಹೊಗೆ ಹಾಕ್ತಾನ, ಹಾಕಿಸ್ಕೋಬೇಕು. ಯವ್ವ, ಈ ಬುಡ್ಬುಡ್ಕಿನ ಜೀವನ ಅಂದ್ರೆ ಹರಿಯೋ ನೀರಿತ್ತಂಗ. ಇವತ್ತು ಈ ಊರಾಗ, ನಾಳೆ ಮತ್ತೊಂದು ಊರಾಗ. ಅಮ್ಮ ಶ್ರಾವಣಿ, ನಿನಗೆ ಏನಂದ್ರೆ ತುಂಬಾ ಇಷ್ಟ ತಾಯಿ? ಅದು ನನಗೆ ಕಾಲೇಜ್ ಕಲಿಬೇಕು ಅಂತ ಬಹಳ ಆಸೆ ಐತ್ರಿ ಧನಿ. ಧನಿ ಅಂತ ಕರಿಬೇಡಮ್ಮ, ಅಪ್ಪ ಅಂತ ಕರಿ ಮಗಳೇ. ಎಲ್ಲಿ ಒಂದೇ ಒಂದ್ಸಾರಿ ಅಪ್ಪ ಅಂತ ಕರಿಯಮ್ಮ. ಅಪ್ಪ ಮಗಳೇ, ಏನ್ ಪರ್ವತ? ಬನ್ರಿ ಇಲ್ಲಿ ನೋಡ್ರಿ, ಅಲ್ಲಿ ಶ್ರಾವಣಿಗೂ ನಿಮ್ಮ ಕುತ್ತಿಗೆ ಆಗಿರೋ ಮಚ್ಚೆ ಐತಿ. ಹೌದು, ಮತ್ತೆ ಶ್ರಾವಣಿ ಅಂದ್ರೆ ಯಾರಂತ ತಿಳಿದಿದ್ಯಾ ನೀನು? ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳು ಪಾರ್ವತಿ. ಈ ಜಮೀನ್ದಾರ್ ಮನೆತನದಲ್ಲಿ ಪ್ರತಿಯೊಬ್ಬರಿಗೂ ಮಚ್ಚೆ ಇದ್ದೇ ಇರುತ್ತೆ. ಕಲ್ಲು ಕಲ್ಲು ಬಡದಾಡಿ ಕರಗಿ ನೀರಾಗಿ, ಆ ಗವಿ ಸಿದ್ದೇಶ್ವರರ ಕೃಪೆಯಿಂದ ಮೋಡ ಕರಗಿ ಮಳೆಯಾಗಿ ಬೆಳೆ ಬರುವುದನ್ನು ಆ ಬೆಳೆ ಬರುವುದು. ಅಮ್ಮ, ನಿನಗೆ ಕಾಲೇಜ್ ಅಂದ್ರೆ ತುಂಬಾ ಇಷ್ಟನಾ ತಾಯಿ? ಹೌದ್ರಿ ದಣ್ಯರ, ಈ ಹುಡುಗಿಗೆ ಓದೋದಂದ್ರೆ ಭಾಳ ಆಸೆ ಐತ್ರಿ ಅಪ್ಪ. ಆದ್ರೆ ಏನು ಮಾಡುದ್ರಿ, ನಮ್ಮ ಊರಾಗ 10ನೇವರೆಗೂ ಅಷ್ಟೇ ಶಾಲೆ ಐತ್ರಿಪ್ಪ. ಅಲ್ಲಿವರೆಗೂ ನಾ ಕಲ್ಸಿನ್ರಿ. ಈಕಿ ಮುಂದೆ ಕಲಿಬೇಕಾದ್ರೆ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ರಿ ಅಪ್ಪ. ದಣ್ಯರ, ಬಲ್ಲವರು ಒಂದು ಮಾತು ಹೇಳ್ತಾರಲ್ರಿಪ್ಪ, ಬೆಳೆದು ನಿಂತು ಹೆಣ್ಣು ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸೋದು ಕರ್ಗೋ ಬೆಣ್ಣಿನ ಅಂಗೈಯಾಗಿ ಇಟ್ಕೊಂಡು ಬಿಸಿಲಾಗ ತಿರುಗಾಡ್ದು ಎರಡೂ ಒಂದ ಅಂತ. ಅದಕ್ಕೆ ಹೆದರಿ ಸುಮ್ಮನೆ ಆಗಿಬಿಟ್ಟಿರಪ್ಪ. ಅಪ್ಪರ, ಇನ್ನೇನು ನಮ್ಮ ಶ್ರಾವಣಿ ನಿಮ್ಮ ಉಡಿದಾಗ ಬಂದು ಬಿದ್ದಾಳ. ನಿಮ್ಮ ಕರುಣೆಯಿಂದ ನಮ್ಮ ಶ್ರಾವಣಿಯ ಆಸೆ ಈಡೇರಿದ್ರೆ ನನಗಷ್ಟೇ ಸಾಕ್ರಿ ಅಪ್ಪ. ಆಯ್ತು ಬಿಡು ಶಿವಲಿಂಗ, ಆಯ್ತು. ಇನ್ನು ಮೇಲೆ ಶ್ರಾವಣಿ ಕಾಲೇಜ್ ಕಲಿಯೋದು ಬೇಡ. ಯಾಕೆ ಪಾರ್ವತಿ? ಅಲ್ಲ ರೀ, ಕಾಲೇಜಲ್ಲಿ ಹುಡುಗರು ಇರ್ತಾರೆ ಅಂತ ನೀವೇ ಹೇಳಿದ್ರ. ನಮಗೇನ್ರಿ ಕಡಿಮೆ ಆಗಿದೆ? ಲಕ್ಷ್ಮವ್ವ ಕಾಲ್ ಮುರ್ಕೊಂಡು ಬಿದ್ದಾಳ. ಕುಂತು ತಿಂದ್ರು ಕರಗಲಾರ್ದಷ್ಟು ಆಸ್ತಿ ಐತಿ. ಶ್ರಾವಣಿ, ನೀನು ಕಾಲೇಜ್ ಕಲ್ತು ನೌಕರಿ ಮಾಡೋದು ನಮಗೇನು ಬೇಡವ. ನಮ್ಮ ಮನೆಯೊಳಗ ಮಹಾರಾಣಿ ಹಂಗ ಆರಾಮಿದ್ರೆ ನಮಗೆ ಅಷ್ಟ ಸಾಕು. ಯಾಕ್ರಿ? ಅಂದ್ರೇನ್ ಪಾರ್ವತಿ? ಕಲ್ತವ್ರೆಲ್ಲ ನೌಕರಿ ಮಾಡ್ಬೇಕು ಅಂತ ಏನ್ ರೂಲ್ಸ್ ಐತಾ? ಅದು ಹಾಗಲ್ಲ ಪಾರ್ವತಿ. ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಿಗೆ, ಫ್ಯಾಕ್ಟ್ರಿಗಳಿಗೆ ಮುಂದೆ ಶ್ರಾವಣಿ ಒಡತಿಯಾಗಕ್ಕದಾಳ. ಅದ್ರ ವ್ಯವಹಾರದ ಜ್ಞಾನಕ್ಕಾದ್ರೂ ಸ್ವಲ್ಪ ಓದ್ಲಿ ಬಿಡು. ಶ್ರಾವಣಿ, ನೀನೇನು ಚಿಂತೆ ಮಾಡಬೇಡಮ್ಮ. ಇವತ್ತೇ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಹೇಳಿ ನಿನ್ನ ಅಡ್ಮಿಷನ್ ಮಾಡಿಸ್ತೀನಿ, ಓಕೆನಾ? ಬೆಟ್ಟದಂತ ಮೊಟ್ಟೆಯಲ್ಲಿ ಚಿನ್ನದಂತ ಮರಿ ಹುಟ್ಟಿ ಸೂರ್ಯನ ಬೆಳಕು ಹೊರ ಹೊಮ್ಮುವ ಸಮಯ ಬಂದಾಯ್ತಣ್ಣ, ಬಂದಾಯ್ತು. ತಣಿ, ನನಗಿನ್ನ ಅಪ್ಪಣೆ ಕೊಡ್ರಪ್ಪ, ನಾನೇನು ಬರ್ತೀನಿ. ಏನು ಶಿವಲಿಂಗ, ನಮ್ಮ ಮನೆಯಾಗ ಸಂತೋಷದ ಹೊಳೆನ ಹರಿಸಿ ಈಗ ಬರಗೈಯಿಂದ ಹೊಕ್ಕೇನಂತೆಯಲ್ಲೋ. ಇರು ಸ್ವಲ್ಪ. ಪಾರ್ವತಿ, ಪಾರ್ವತಿ, ಶಿವಲಿಂಗನಿಗೆ ಕಾಳು ಕಡಿ ಅರ್ಬಿ ಅನ್ಸಡಿ ಅದೇನು ಬೇಕೆಲ್ಲ ತಂದು ಕೊಡಮ್ಮ. ನಮ್ಮ ಶ್ರಾವಣಿ ಬಂದ ಸಂತೋಷಕ್ಕೆ ನಾನು ಎಲ್ಲಾನು ಮರ್ತು ಬಿಟ್ಟಿದ್ದೀನಿ. ಶ್ರಾವಣಿ, ನೋಡಿದೀಯಾ ಶಿವಲಿಂಗ, ಮದುವೆ ಆದಾಗಿನಿಂದ ಇಲ್ಲಿವರೆಗೂ ನನ್ನ ಪಾರ್ವತಿಯ ಮುಖದಲ್ಲಿ ನಾನು ಸಂತೋಷನೇ ಕಂಡಿರಲಿಲ್ಲ. ಈಗ ಶ್ರಾವಣಿ ಬಂದಾಗಿನಿಂದ ಅವಳ ಸಂತೋಷಕ್ಕೆ ಪಾರವೇ ಇಲ್ಲ. ಇದಕ್ಕೆಲ್ಲ ಕಾರಣ ನೀನೇ. ಈ ನಿನ್ನ ಉಪಕಾರದ ಋಣನ ಯಾವ ಜನ್ಮದಲ್ಲೂ ಮರೆಯೋದಿಲ್ಲಪ್ಪ. ಸಿಚೆ ದಣಿ, ಇದನ್ನೇನು ಮಾಡಕತ್ತೀರಿ? ಋಣದ ಮಾತು ಯಾಕೆ ಮಾತಾಡ್ತೀರಪ್ಪ? ಋಣದ ಮಾತು ಯಾಕೆ ಮಾತಾಡ್ತೀರಿ? ನಾನು ಈ ಮನೆ ಉಪ್ಪು ಉಂಡು ಬೆಳೆದ ದೇಹ ಐತಿ. ಈ ಮನೆ ಉದ್ಧಾರ ಮಾಡೋದು ನನ್ನ ಕರ್ತವ್ಯ ಐತಿ. ನನ್ನ ಕರ್ತವ್ಯ ನಾ ಮಾಡೀನ್ರಿ ಅಪ್ಪ, ಅಷ್ಟೇ ರೀಪ್ಪ, ಅಷ್ಟೇ. ಶಿವಲಿಂಗಣ್ಣ, ಅವರ ಆಗಾಗ ನೀನು ನಮ್ಮ ಮನೆ ಕಡೆ ಬರ್ತಾ ಹೋಗ್ತಾ ಇರಪ್ಪ.
ನೀನು ಬರೋದ್ರಿಂದ ನಮ್ಮ ಶ್ರಾವಣಿನೂ ಸ್ವಲ್ಪ ಖುಷಿಯಾಗಿರ್ತಾಳೆ. ಆಯ್ತು ರೀ ಅವ್ವ, ನೀವು ಹೇಳ್ದಂಗೆ ಆಗಲಿ. ಅವಾಗ ಅವಾಗ ಬಂದು ಹೋಗ್ತಿರ್ತೀನಿ ರೀ ಅವ್ವ. ನಾನೇನು ಬರ್ತೀನಿ ರೀ ದಣಿ. ದಣಿ, ಇನ್ನೊಂದು ಮಾತ್ರಿ ಅಪ್ಪ, ಆ ತಾಯಿ ಮಹಾಕಾಳಿಕಾದೇವಿ ಅಪ್ಪಣೆ ಆಗೈತ್ರಿ ಅಪ್ಪ. ಇನ್ನು ಮ್ಯಾಗ ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮ್ಯಾಗಿರುವ ದೀಪ ನಂದಲಾರ್ದಂಗೆ ಕಾಯಬೇಕ್ರಿ ಅಪ್ಪ. ಅಷ್ಟೇ ಅಲ್ರಿಪ್ಪ, ಅಮಾವಾಸ್ಯೆಗೊಮ್ಮೆ ನಿಮ್ಮ ಮನಿ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸಿ ಬರಬೇಕು. ಅಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಪ್ರಸಾದ ಉಣಿಸ್ಬೇಕು. ಇದನ್ನ ತಪ್ಪಲಾರ್ದ ಮಾಡಿದ್ರೆ ಬಲು ಒಳ್ಳೇದಾಗತ್ರಿಪ್ಪ, ಬಲು ಒಳ್ಳೇದಾಗತ್ತ. ತಣಿ, ಇದ್ರಾಗ ಶ್ರಾವಣಿ ಭವಿಷ್ಯನೂ ಅಡಗೈತಿ, ಮರ್ಯಾಕೆ ಹೋಗ್ಬೇಡ್ರಿಪ್ಪ. ಆಯ್ತಪ್ಪ ಶಿವಲಿಂಗ, ನಿನ್ನ ಮಾತಿಗೆ ಅಂದರೆ ತಪ್ಪು ನಡೆದಿವನಪ್ಪ ನಾವು. ಆಯ್ತು, ನೀನು ಹೇಳ್ದಂಗ ಪಾಲಿಸ್ತೀವಿ. ಶಿವಲಿಂಗಣ್ಣ, ನಮ್ಮ ಮಗಳಿಗೆ ಒಳ್ಳೇದಾಗತ್ತೆ ಅಂದ್ರೆ ನೀನೇನ್ ಹೇಳಿದ್ರೆ ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ, ಸರಿನಾ? ಆಯ್ತು ಅಮ್ಮ. ಶ್ರಾವಣಿ, ನಾನೇನು ಬರಲ ಅವ? ಅಜ್ಜ, ಆಗಾಗ ಈ ಮನೆ ಕಡೆಗೆ ಬರ್ತಾ ಇರೋ ಅಜ್ಜ. ನಾನು ಬಿಟ್ಟು ಹೋಗಿದ್ದೀನಿ ಅಂತ ಆ ಕಡೆ ಊರ ಮೇಲೆ ತಿರುಗ್ತಾ ಹೋಗ್ಬೇಡ. ಸರಿಯಾದ ಸಮಯಕ್ಕೆ ಊಟ ಮಾಡು. ಅವಾಗ ನನ್ನ ನೋಡ್ಲಿಕ್ಕೆ ನನ್ನನ್ನು ಕಂಡ್ರೆ 15 ಮೈಲಿ ಹಿಂದೆ ಹೋಗೋ ಊರ್ ಜನರ ಮಧ್ಯೆ ನನ್ನ ಎದುರಾಗಿ ಬರ್ತಾ ಇದೆಯಲ್ಲ, ಯಾರೋ ಕಂತ್ರಿ ನೀನು? ಮಮತೆಯಿಂದ ಕಾಣುವವರಿಗೆ ಮಗ, ಅಕ್ಕರೆಯಿಂದ ಕರೆಯುವವರಿಗೆ ಸಹೋದರ, ಪ್ರೀತಿಯಿಂದ ನೋಡುವವರಿಗೆ ಕಲಾವಿದ, 7 ಕೋಟಿ ಕನ್ನಡಿಗರ ಕನ್ನಡದ ಕಂದ, ನಿಮ್ಮಂಥವರಿಗೆ ಒದ್ದ ಬುದ್ಧಿ ಕಲಿಸೋ ಜಮೀನ್ದಾರು. ನನ್ನ ಏರಿಯಾಕ್ಕೆ ಬಂದು ನನ್ನ 2 ರೇಂಜ್ನಾಗ ಮಾತಾಡಕತ್ತೀಯಲ್ಲ, ಎಷ್ಟಿರ್ಬೇಕಲ್ಲ ನಿನ್ನ ಗುಂಡಿಗೆ ಆಗ ಧೈರ್ಯ? ಯಾವುದಲ್ಲ ನಿನ್ನ ಏರಿಯಾ? ಇದು ನಿನ್ನ ತಂದೆ ಗಳಿಸಿದ್ದ, ನಿನ್ನ ತಾಯಿ ಗಳಿಸಿದ್ದ, ಇಲ್ಲ ನಿನ್ನ ಅಕ್ಕ ತಂಗಿ ಗಳಿಸಿದ್ದ? ಹರಾಮ್ ಖೋರ್! ಭಾರತಾಂಬೆಯನ್ನ ಕೆಂಪು ಮೋತಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು 100,000 ಅಲ್ಲ, 6,20,000 ಕ್ರಾಂತಿಕಾರಿಗಳು ಸ್ವತಂತ್ರಕ್ಕಾಗಿ ಬಲಿದಾನವಾದ ಪುಣ್ಯ ಭೂಮಿ ಇದು. ಆ ಕ್ರಾಂತಿಕಾರಿಗಳ ಬಿಸಿ ರಕ್ತ ಹರಿದಾಡಿದ ಪವಿತ್ರ ಮಣ್ಣಿದು. ದೇಶ ಈಶ ರೈತ ಬಾಳ ಭಾಷಣ ಬಿಗ್ಯಾಕತ್ತೀಯಲ್ಲ, ಯಾರೋ ನೀನು? ಕಿತ್ತೂರು ಚೆನ್ನಮ್ಮನಿಗೆ ಅಮ್ಮ ಅಂತಾರ, ಸುಭಾಷ್ ಚಂದ್ರ ಬೋಸ್ಗೆ ಅಪ್ಪ ಅಂತಾರ, ಗಾಂಧೀಜಿಗೆ ತಾತ ಅಂತಾರ, ಇನ್ನು ಭಗತ್ ಸಿಂಗ್ಗೆ ಕ್ರಾಂತಿಕಾರಿ ಅಂತಾರ. ರೈತರ ವಿರುದ್ಧ ಹೋರಾಡುವ ನಿಮ್ಮಂತ ಕುನ್ನಿಗಳನ್ನ ಸದೆ ಪಡೆಯುವ ನನಗೆ ರೈತ ಹುಲಿ ಅಂತಾರ. ಅರ್ಥ ಆಯ್ತಾ? ಅರ್ಥ ಆಗದಿದ್ರೆ ಮಾಂಸ ರಕ್ತ ತುಂಬಿದ ಈ ನಿನ್ನ ಎದೆ ಗುಂಡಿಗೆನ ಮುಟ್ಟಿ ನೋಡ್ಕೋ. ಅದೇ ಹೇಳ್ತೈತಿ, ಸುತ್ತೂರಿನ ಸೇವಕ, ರೈತರ ರಕ್ಷಕ, ಶಿಕ್ಷಣದ ಹರಿಕಾರ, ಜಮೀನ್ದಾರ್ ಸೂರಪ್ಪ ಅಂತಾರ. ನೀನ ಮಾನುಭಾವ, ಉರಿಯೋ ಬೆಂಕಿ, ಹರಿಯೋ ನದಿ, ಬೀಸೋ ಗಾಳಿನ ತಡಿಬಹುದು, ಆದ್ರೆ ನೀಲಕಂಠ ಸುಂಟ್ರ ಗಾಳಿ. ಅದೆಂಥದೇ ಸುಂಟ್ರ ಗಾಳಿ ಬಂದ್ರು ಅದನ್ನ ಆದಿಮಿ ಹಿಡಿಯೋ ಆಲದೆ ಮರ ನಾನು. ನೀಲಕಂಠ ಅಂದ್ರೆ ನಮ್ಮ ಕಾಲೇಜ್ ಹುಡುಗಿಯರಿಗೆ ರಸ್ತೆಯಲ್ಲಿ ತೊಂದರೆ ಕೊಡೋ ಕಜ್ಜಿ ನಾಯಿ ನೀನ. ಸೂರಪ್ಪ, ಮುಚ್ಚೋ ಬಾಯ್ದ. ಬಡ ಹೆಣ್ಣು ಮಕ್ಕಳು ಮನೆ ಹೊಸ್ತಲು ದಾಟಕ್ಕೂ ಹಿಂದೂ ಮುಂದೆ ನೋಡೋ ಈ ಕಾಲದಲ್ಲಿ ಧೈರ್ಯವಾಗಿ ಕಾಲೇಜಿಗೆ ಬರ್ಬೇಕಾದ್ರೆ ಅವರಿಗೆ ರಸ್ತೆಯಲ್ಲಿ ತೊಂದರೆ ಕೊಡ್ತೀಯಲ್ಲ, ನಿನಗೆ ಅಕ್ಕ ತಂಗಿ ಇಲ್ಲವೇ? ಸೂರಪ್ಪ, ಚೋಪ್. ನಾಟ್ ಓನ್ಲಿ ಸೂರಪ್ಪ, ಜಮೀನ್ದಾರ್ ಸೂರಪ್ಪ. ಅದೇ ಜಮೀನ್ದಾರ್ ಸೂರಪ್ಪ. ನನ್ನ ಎದುರಾಗಿ ಬರೋವರ ನಾನು ಯಾರು ಬಿಟ್ಟಿಲ್ಲ, ನಿನ್ನನ್ನು ಬಿಡೋದಿಲ್ಲ. ನೀಲಕಂಠ, ನಮ್ಮ ಕಾಲೇಜಿನ ಆಡಳಿತ ಮಂಡಳಿಗೆ ನಿನ್ನ ಮೇಲೆ ತುಂಬ ಕಂಪ್ಲೇಂಟ್ ಬಂದಿದೆ. ನಮ್ಮ ಕಾಲೇಜಿನ ಲೇಡಿ ಪ್ರೊಫೆಸರು, ಕಾಲೇಜಿನ ಹೆಣ್ಮಕ್ಳು ನಿನ್ನ ಮೇಲೆ ತುಂಬ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನೇ ನಿನ್ನನ್ನು ಕರೆಸಿ ಬುದ್ಧಿ ಹೇಳಬೇಕು ಅಂತ ಮಾಡಿದ್ದೆ. ಈಗ ನೀನೇ ಸಿಕ್ಕಿದ್ದು ಒಳ್ಳೇದಾಯ್ತು. ನೋಡೋ,
ನೀನು ಹೋಗೋ ದಾರಿ ಮಾಡೋ ಕೆಲಸ ಎರಡು ಸರಿ ಇಲ್ಲ, ಬದಲಾಯಿಸ್ಕೋ. ಇಲ್ಲವಾದ್ರೆ ಏನ್ ಮಾಡ್ತೀಯಾ? ಕೈ ಕತ್ತರಿಸ್ತೀಯಾ? ಕಾಲ್ ಕತ್ತರಿಸ್ತೀಯಾ? ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀಯಾ? ಏಯ್, ನಿನ್ನಂತ ಎಷ್ಟೋ ಸೂರಾದಿ ಸೂರ್ಯರನ್ನು ಎಡಮುರಿಗೆ ಕಟ್ಟಿದ ಪ್ರಳಯ ಅಂತ ಕಾಣೋನು. ಈ ಜನ ಮುಂದೆ ನನಗೆ ಅವಮಾನ ಮಾಡಲು ನೀನ್ಯಾರೋ? ನಿಮ್ಮಪ್ಪ. ಆಹಾ, ನಿಮ್ಮಂತ ದುಷ್ಟರಿಗೆ ಒದ್ದ ಬುದ್ಧಿ ಕಲಿಸೋ ಜಗದಪ್ಪ. ಈ ರೈತನಿಗೆ ಕೂರ್ಗೆ ಹಿಡಿದು ಉತ್ತಿ ಬಿತ್ತಿ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕೋದು ಗೊತ್ತು. ನಿನ್ನಂತ ಕಂತ್ರಿಗಳಿಗೆ ಒದ್ದ ಬುದ್ಧಿ ಕಲಿಸೋದು ಗೊತ್ತು. ಮರ್ಯಾದೆಯಿಂದ ನೀನು ಬದಲಾದ್ರೆ ಒಳ್ಳೆಯದು, ಇಲ್ಲ ಅಂದ್ರೆ ಈ ಸೂರಪ್ಪ ಬದಲಾಗಬೇಕಾಗತ್ತೆ. ಹುಷಾರ್. ಜಮೀನ್ದಾರ್ ಸೂರಪ್ಪ, ನೀನ್ ತೊಡೆ ತಟ್ಟಿ ಪಂಚ ಕಟ್ಟಿ ಮೀಸೆ ತಿರುವುದು ಇದೇ ಜನ ನಿನಗೆ ಜೈಕರ ಹಾಕ್ತಾರಂತ ತಾಳೆ. ಈ ಜನರ ಮುಂದೆ ನೀನು ಜನನಾಯಕ, ನಾನು ಖಳನಾಯಕ. ನೀನ್ ಕಟ್ಟಿದ್ರೆ ತಾಜ್ ಮಹಲ್, ನಾನು ಕಟ್ಟಿದ್ರೆ ಸಮಾಧಿ. ರೈತರ ಪಾಲಿಗೆ ನೀನು ರಕ್ಷಕ, ನಾನು ರಾಕ್ಷಸ. ಜನರ ದೃಷ್ಟಿಯಲ್ಲಿ ನೀನು ರಾಮ, ನಾನು ರಾವಣ. ಇನ್ ಮುಂದೆ ಈ ಊರಿಗೆ ಒಂದು ಸಾಮ್ರಾಜ್ಯ, ಸಾಮ್ರಾಜ್ಯಕ್ಕೊಂದು ಸಂಸ್ಥಾನ, ಸಂಸ್ಥಾನಕ್ಕೆ ಒಂದು ಸಿಂಹಾಸನ, ಸಿಂಹಾಸನಕ್ಕೆ ಅಧಿಪತಿ ನಾನಾ ಇಲ್ಲ ನೀನ. ಅದನ್ನ ನಿರ್ಧಾರ ಮಾಡೋದು ರಣರಂಗ. ರಣರಂಗಕ್ಕೆ ವೀಳ್ಯ ಕೊಟ್ಟು ಕೈಗೆ ಕಂಕಣ ಕಟ್ಟಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ಆ ರಣರಂಗದಲ್ಲಿ ನಿನ್ನಂತ ಶ್ರೀಮಂತರ ಜೊತೆ ಆಡೋ ಆಟ ಕಬಡ್ಡಿ 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 ಅಂತ ಬಹಳ ಇಷ್ಟ ಕಣೋ. ನಾನಾಡೋ ಕಬಡ್ಡಿ ಆಟದಲ್ಲಿ ಕಾಲ್ನಿಂದು ಕೈ ನಂದು ಗೆಲುವಿನ ಗೆರೆ ಮುಟ್ಟೋದು ನಾನಾ ಇಲ್ಲ ನೀನ. ವೇಟ್ ಅಂಡ್ ಸೀ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನುಡಿ ನಮನ. ಶ್ರಾವಣಿ, ಈ ರಸಿಕರ ರಾಜನ ಬಿಗದಪ್ಪು ಬಾಬಾಲೆ. ಹಲೋ ಮಿಸ್ಟರ್ ನೀಲಕಂಠ. ಮಿಸ್ಟರ್ ನೀಲಕಂಠ, ನಾನು ಒಂದಲ್ಲ ಅಂತ ನಿನಗೆ 2 ಸಲ ವಾರ್ನಿಂಗ್ ಮಾಡಿದ್ದೀನಿ. ನಾನು ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲ? ಗೊತ್ತು. ನೀನೊಂದು ಸೊಕ್ಕಿನ ಶ್ರೀಮಂತ ಮನೆಯ ಹೆಣ್ಣು ಅಂತ. ಶ್ರೀಮಂತ ಮನೆತನದ ಹೆಣ್ಣು ಅಷ್ಟೇ ಅಲ್ವೋ, ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಮೀನ್ದಾರ್ ಸೂರಪ್ಪನ ಮಗಳು. ಅವ್ವ, ಅವನ ಮಗಳ ಅಲೆ ಬೇಷ ದೊಡ್ಡಕ್ಕಿವ. ನಿಮ್ಮಪ್ಪ ಮಂದಿ ಹುಡುಗಿಯರನ್ನ ಚುಡಾಯಿಸಿದಕ್ಕ ಬೀದ್ಯಾಗ ಬುದ್ಧಿ ಹೇಳಿದ್ದ. ಮತ್ತ ನೀ ಅವನ ಮಗಳಂದ್ರೆ ಇನ್ನೂ ಹತ್ರ ಸಂಬಂಧ ಆದಿ. ಜಮೀನ್ದಾರ್ ಸೂರಪ್ಪ, ನಿನ್ನ ಮಗಳು ನನಗೆ ಪಿಚ್ಚಪ್ಪ. ನನ್ನ ಬೆನ್ನ ಹಿಂದೆ ಯಾಕೆ ಬಿದ್ದಿಯೋಲೆ ಬೆಪ್ಪ? ಹಣ, ಹಣದ ಆಸೆ ಹತ್ತೈತಿ. ನಿನ್ನಂತ ಶ್ರೀಮಂತ ಹೆಣ್ಣಿನ ಮನೆಯ ಮೈ ಸುಖ ಉಣ್ಣಬೇಕೆನ್ನೋ ಗುಂಗ್ ಹಿಡದೈತಿ. मिस्टर नीलकंठ, दिल दिया तुझको दिलदार समझकर, लेकिन तूने जला दिया उसको एक सिगरेट समझकर, नालायक. ಯವ್ವಾ, ಹಿಂದಿನೂ ಬರ್ತಾವ. ಏನಂದಿ? ದಿಲ್ ದಿಯಾ ತುಜ್ಕೋ ದಿಲ್ದಾರ್ ಸಮಜ್ಕರ್, ಲೇಕಿನ್ ತೂನೆ ಜಲಾ ದಿಯಾ ಉಸ್ಕೋ ಏಕ್ सिगरेट समझकर. वाह, क्या बात बोले मेरे लड़की. ಶ್ರಾವಣಿ, 100 ಜನ ನನ್ನ ಹುಡುಗಿಯರಲ್ಲಿ ನಿನ್ನನ್ನ ಪಟ್ಟದರ್ಶಿಯನ್ನಾಗಿ ಮಾಡ್ಕೋಬೇಕಂತ ಮಾಡೀನಿ. ಇದಕ್ಕೆ ನೀ ಏನಂತೀ? ನಾನಾ ಕಾಲಲ್ಲಿರೋ ಚಪ್ಪಲಿನ ಕೈಗೆ ತೆಗೆದುಕೊಂಡು ಮೋತಿ ಕೆತ್ತುವಾಗ ಹೊಡಿಬೇಕು ಅಂತೀನಿ. ತುಗೋ, ನಿನ್ನೂ ಯಾಕೆ ಹರ್ಕೋತಿ?
ನಾನು ತಗೊಂಡ್ ಹೊಡಿ ಜಾಡಸ ಇಲ್ಲಿಕ ಅವ ಬಂದ್ ಜಾಡಸ್ತಾನ. ಏಯ್ ಚುಪ್, ಸುಮ್ನೆ ಯಾಕೆ ಹರ್ಕೊಂತೀಯೋ? ಚಪ್ಲಿನ ಏಸಿ ರೂಮ್ನೆ ಗಿಟ್ಟಿ ಬಂದ್ ಮಾತ್ರಕ್ಕ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಕ ಆಗಂಗಿಲ್ಲ. ಫ್ರಿಜ್ನಾಗ ಇಡ್ಲ ತಂಪಕೈತಿ, ಬಗಲ ಹಿಡ್ಕೊಂಡು ಅಡ್ಡಾಡಕ್ ಬರ್ತೈತೆ. ಫೋನಿನ ಏನ್ ನಾಚಿಕೆ ಕೆಟ್ಟಿಯೋ? ಚಪ್ಲಿ ತಗೊಂಡ್ರೆ ನಾಚಿಕೆನೇ ಇಲ್ಲಲ್ಲ ನೀನು. ಅವನು ಟನ್ ಗಟ್ಲೆ ಮೇ ಮೇಲೆ ಬಿದ್ದಾಗ ನಮಗೇನೂ ಆಗಿಲ್ಲ. ಇನ್ನು ಒಂದೊಂದು ಕೆದರು ಮಕ್ಕಳು ನಾವು ಅಂದ್ರ ಅಂದ್ರ ಅರ್ಥ ಆಗ್ಲಿಲ್ವಾ? ನಿನ್ನಂತ ಖಾಮಂದನಿಗೆ ಇಂತಹ ಶುಭವನಿಯೆಲ್ಲ ಎಲ್ಲಿ ಅರ್ಥ ಆಗುತ್ತೆ? ನಿನ್ನಂತವನಿಗೆ ಅರ್ಥ ಆಗೋದು ಬಂದೇ ಬಂದು ದಿನಕ್ಕೊಂದು ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕೋದು, ಬಡವರ ಆಸ್ತಿಗಳನ್ನ ನುಂಗಿ ನೀರು ಹಾಕೋದು, ಸರ್ಕಾರದ ಕಾನೂನಿನ ತಿರುವು ಮರು ಮಾಡೋದು, ಇಂತಹದ್ದು ಮಾತ್ರ ಅರ್ಥ ಆಗುತ್ತೆ ನಿನ್ನಂತ ಕಾಮ ತುಂಬಿರುವ ಕಾಮಾಂಧನಿಗೆ. ಶಿಕ್ಷಣದ ದಾಸೋಹ ಎಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಇಂಥಲ್ಲಿ ನಿನ್ನಂತವನ್ನ ನೆರಳು ಕೂಡ ಬಿಡಬಾರ್ದು. ಮಾರಿಯಾದಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲದೆ ಹೋದ್ರೆ ಎದ್ದು ಬಂದು ನಿನ್ನ ಎದೆಗೊದ್ದು ಬುದ್ಧಿ ಕಲಿಸುತ್ತಾರೆ ಈ ಸಮಾಜದಲ್ಲಿರುವ ಗಂಡುಳ ಗರತಿಯರು. ಯವ್ವಾ ಎಲ್ಲಿದಾರ ಅವ್ರ? ಏ ಹುಚ್ಚಿ, 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ನೋಡುತ್ತಿತ್ತೆ ವಿನಃ ಅವಳ ದೇಹವನ್ನಲ್ಲ. ಯಾಕೆ ಹೇಳು? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ಆದ್ರೆ ನಮ್ಮಂತ ಹುಡುಗರು ತಲೆ ಕೆಡಿಸ್ಬೇಕತ್ತ ನೀ ಹಾಕೊಂಡಿಲ್ಲ ತುಂಡು 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 ಬಟ್ಟೆ. ನಮ್ಮಂತ ಹುಡುಗರು ತಲೆ ಕೆಡ್ಸಾಕಂತ ಹುಟ್ಟಿರುವ ನಿಮ್ಮಂತ ಯಾವ ಗರತಿ ಬಂದು ಎದಿಗೆ ಓದಿತಾಳಲೆ? ಕಾಮಿನಿ ಅದನ್ನು ಕಣ್ಣಿಗೆ ಕಾಣೋದೆಲ್ಲ ಹಳದಿಯಾಗೇ ಇರುತ್ತಂತೆ. ಥು, ಕಾಮ ತುಂಬಿರುವ ಕಲಬೆರಕೆ ಕತ್ತೆ. ಎಲ್ಲರೂ ಒಂದೇ ರೀತಿಯಾಗಿ ಇರ್ತಾರೆ ಅಂತ ಯಾವತ್ತೂ ಭಾವಿಸ್ಕೋಬೇಡ್ವೋ. ಅದಕ್ಕೆ ಭಲ್ಲವರು ಒಂದು ಮಾತನ್ನ ಹೇಳಿದ್ದಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ. ಈ ಪವಿತ್ರವಾಗಿದ್ದ ಪುಣ್ಯ ಭರತ ಭೂಮಿಯಲ್ಲಿ ಹುಟ್ಟಿರುವ ಸತ್ಯವನ ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಸಜ್ಜಲ್ಗುಡ್ಡು ಶರಣಮ್ಮ, ಇಟಗಿ ಭೀಮಾಂಬಿಕೆ ಅಂತ ಗಂಗಮ್ಮ ಹುಟ್ಟಿರುವ ನಾಡೈತಿ. ನೀ ಅಲ್ಲೇ ನಿಂತು ಬೆಳಗ ಇದು ನಿನಗಲ್ಲವ ಇಟ್ಟೋತ್ ಹೇಳಿದಿಲ್ಲ ಆ ಮಹಾಗರತಿಯರಿಗೆ. ಅವರು ಒಂದು ಹೆಣ್ಣು ಎಂಬುದು ನೆನಪಿರಲಿ. ಅವ್ರ ಹೆಣ್ಮಕ್ಳು ಚಲೋ ಮೈ ತುಂಬ ಅರಿವು ಉಟ್ಕೋತಿದ್ರು ಅವ್ರು. ನಿನಗತ್ಲೆ ಗಂಡ್ರಾಮಿ ಹಂಗ ಹಾಕೊಂಡ್ ತಿರ್ಗಾಡ್ತಿದ್ದಿಲ್ಲ. ಓಯ್ ನೀಲಕಂಠ, ಓ ಅವ್ರ ಕಾಲದಲ್ಲಿಯೂ ಭಕ್ತಿ ಭಾವ ತುಂಬಿತ್ತು. ನಿನ್ನಂತ ನಾಲ್ಕು ಅವ್ರ ಕಾಲದಲ್ಲಿ ಅವನು ಹುಟ್ಟಿರ್ಲಿಲ್ಲ. ನಿನ್ನ ಇಂಥ ಭರತ ಭೂಮಿಯಲ್ಲಿ ನಿನ್ನಂತ ನಾಲ್ಕು ಹುಟ್ಟಿದ್ಯಾ ಅಂದ್ರೆ ನಿನ್ನ ತಾಯಿ ಅದೆಷ್ಟು ಜನ ವಿಟ ಪುರುಷರಿಗೆ ಸೆರೆ ಹಾಸಿ ನಿನ್ನ ಹೆತ್ತಿರ್ಬೇಕು. ಸುಗಂಧದಷ್ಟು ಪವಿತ್ರಳಾದ ನನ್ನ ಹೆತ್ತ ತಾಯಿಯ ಭಾಗ್ಯ ಮಾತಾಡಿದಿಲ್ಲ. ಹೆಣ್ಣೆ, ಇನ್ ಮುಂದೆ ನಿನ್ನ ಶೀಲ ಹರಣ ಮಾಡದೆ ಬಿಟ್ರೆ ನಮ್ಮ ಅಪ್ಪನ ಮಗಳ. ನಿನ್ ತಾಯಿಗೆ ಒಂದೇ ಒಂದು ಮಾತನಾಡಿದಕ್ಕೆ ನಿನಗೆಲ್ಲೆಲ್ಲದ ಕೋಪ ಬಂತಲ್ಲ. ಪ್ರತಿ ಒಂದು ಹೆಣ್ಣು ಮಕ್ಕಳನ್ನ ಕಾಮತೃಷೆಯಿಂದ ನೋಡ್ತೀಯಲ್ಲ. ಪ್ರತಿ ಒಂದು ಹೆಣ್ಮಕ್ಳು ತಿರುಗಿ ನಿಂತ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೋ. ದಟ್ಟವಾದ ಕಾಡಿನಲ್ಲಿ ಕೂಡ ಒಮ್ಮೆಯೂ ಸೂರ್ಯನ ಕಿರಣ ಭೂಮಿಯನ್ನು ಸ್ಪರ್ಶಿಸದೆ ಯಾವತ್ತೂ ಇರೋದಿಲ್ಲ. ಅದರಂತೆ ಕತ್ತಲು ಕಳೆದು ಬೆಳಕು ಮೂಡುತ್ತಿರುವ ಈ ನನ್ನ ಜೀವನದಲ್ಲಿ ನನ್ನನ್ನ ಕೆಣಕಿ ನಿನ್ನ ಸಾವನ್ನ ತಂದ್ಕೋಬೇಡ. ಸಾವು ಬಂದ್ರೆ ಇವತ್ತು ನಿನ್ನನ್ನು ಬಿಟ್ಟು ಹೋಗೋದೇ ಇಲ್ಲ. ಆದ್ಯಾವ ಬಂದು ಕಾಪಾಡ್ತಾನ ನಾನು ನೋಡ್ತೇನೆ. ಇಂಥ ದುಷ್ಟನ ಕೈಯಿಂದ ಪಾರಾಗೋದೇ ಒಳ್ಳೆಯದು. ನೀಲಕಂಠ, ಏನಾತವಾ? ನೀನ್ ಹೇಳ್ದಾಗೆ ಕೇಳ್ತೀನಿ, ನನ್ನ ಬಿಟ್ಬಿಡ್ತೀಯ? ಏನಂದಿ? ನೀನ್ ಹೇಳ್ದಾಗ ಕೇಳ್ತೀನಿ, ನನ್ನ ಬಿಟ್ಬಿಡ್ತೀಯಾ ಅಂದೆ. ಮತ್ ಇದ ಮಾತು ಮೊದಲು ಹೇಳ್ಬೇಕಿಲ್ಲ. ನಾ ಯಾಕೆ ಇಟ್ಟು ಕಡಿತಿದ್ ನೀವು? ಹಿಂಗ್ಯಾಕೆ ಮಾಡ್ತೀರಿ ನೀವು? ಚಲೋ ಚಲೋ ಗರ್ತ್ಯಾರ ಮಾತಾಡಿ ಹೂ ಅಂದ್ಬಿಡುದ? ನೀನು ನಾ ಹೇಳ್ದಂಗೆ ಕೇಳ್ತೀಯ? ಏನೋ ಅಂದಿಲ್ಲ? ಏನೋ ಅಂದಿಲ್ಲ? ಇಲ್ಲ, ಚಲೋ ಚಲೋ ಗರ್ತ್ಯಾರ ಮಾತು ಮಾಡಿ ಹೂ ಅಂದ್ಬಿಡುದ? ನಿನ್ನಂತ ನಾಲ್ಕಿನ ಜೊತೆ ಏನ್ ಮಾತಾಡೋದಿದೆ?
ನಾ ಹೇಳ್ದಂಗೆ ಕೇಳ್ತೀಯ? ಹಾ. ಹೇಳು ಅದೇನಂತ ಹೇಳು, ಕೇಳ್ತೀನಿ. ಬಿಟ್ಟು ಬಿಡ್ಬೇಕಾ ನಿನ್ನ? ನನ್ನ ಮನ ತಣಿಸೋ ಹಾಗೆ ಹಾಡೊಂದನ್ನು ಹಾಡಬೇಕು. ಹಾಡು ಹಾಡಿದ್ಮೇಲೆ ಬಿಟ್ಬಿಡ್ತೀಯ? ನಿನ್ನ ಸನೇಕ ಬರೋದಿಲ್ಲ. ಹಿಂಗ ಆಸೆ ಹೋಗ್ನು, ನೀ ಹಿಂಗ ಆಸೆ ಹೋಗು. ಬಿಡ ಅವಳ ಕೈಲ. ಆಮೇಲೆ ಹೆಣ್ಣು ಒಬ್ಬಳೆ ಸಿಕ್ಕಾಳಂತ ಮ್ಯಾಗಿ ಏರ್ ಹೋಗಿದ್ದ ಖರೆ ಆದ್ರ ನಿನ್ನ ಹೆಡೆ ಮುರುಗಿ ಮುರಿತಾನ ಭಗವಂತ. ಬಾರ್ಪ ಭಗವಂತನ ಮೊಮ್ಮಗನ. ಇನ್ನೊಂದು 5 ನಿಮಿಷ ಬಿಟ್ಟು ಬರಾಕ ಏನಾಗಿತ್ತು ನಿನಗ? ಶಿವಪೂಜದ ಕಡ್ಡಿ ಬಿಟ್ಟಂಗೆ ಹೊಕ್ಕ ಬಿಡದನ ಒಳಗ. ಬಂದಿ ಬಾ, ರೊಕ್ಕ ರೂಪಾಯಿ ಕೊಡ್ತಾನೆ ತಗೊಂಡು ಹೋಗಿಲ್ಲಿಂದ. ರೊಕ್ಕ ಬಂಗಾರ, ಹೇ ರೊಕ್ಕ ಬಂಗಾರಕ್ಕೆ ಆಸೆ ಪಡುವ ಮನುಷ್ಯ ನಾನಲ್ಲೂ. ಆ ಭಗವಂತ ಕೊಟ್ಟ ಈ ಜೋಳಿಗೆ ಒಂದು ಇದ್ರೆ ಸಾಕು. 3 ಹೊತ್ತು ರೊಟ್ಟಿ, ಮಾನ ಮುಚ್ಕೊಳಕ ಬಟ್ಟಿ ಸಿಗುತ್ತ. ಒಂದು ಅಬಲೆ ಹೆಣ್ಣಿನ ಮಾನಭಂಗ ಆಗೋದನ್ನ ಕಣ್ಣಾರೆ ಕಂಡು ಕೈ ಕಟ್ಟಿ ಸುಮ್ಮನೆ ಹೋದ್ರೆ ಮೆಸ್ತಾನೆ ನಮ್ಮಪ್ಪ ಗವಿಸಿದ್ದೇಶ್ವರ. ಏ ಬುಡ್ಬುಡಿಕೆ, ನಿನಗೆ ವೇದಾಂತ ಸಿದ್ಧಾಂತ ಹರಿಕೆತ್ತಿ ಕೇಳಕ್ಕೆ ಯಾವ ಟೈಮ್ ಐತಿಲಿ? ನಮ್ಮ ಕೆಲಸಕ್ಕೆ ಬಂದಿದ್ದ ಬೇರೆ. ಭಾಳ ದಿವ್ಸಕ್ಕೆ ಮೀನ ಗಾಳಕ್ಕೆ ಬಿದ್ದೈತಿ, ಫ್ರೈ ಮಾಡಿ ತಿನ್ಬೇಕಂತ ಆಸೆ ಆಗೈತಿ. ಸುಮ್ಮನೆ ಹೋದಿ ಸರಿ, ಇಲ್ಲ ಅಂದ್ರೆ ನಿನ್ನ ಪ್ರಾಣ ತೆಗಿತೀನಿ. ಪ್ರಾಣ ತೆಗಿತೀಯ? ಪ್ರಾಣನ? ಹೇ, ಪ್ರಾಣ ತೆಗಿತೀನಿ ಅನ್ನೋನಕ್ಕಿಂತ ಪ್ರಾಣ ಕಾಯೋನು ದೊಡ್ಡವನು. ನನ್ನ ಪ್ರಾಣ ನಿನ್ನ ಕೈಯಿಂದಾನೆ ಹೋಗಬೇಕು ಅಂತ ಆ ಮಹಾಕಾಳಿಕಾ ದೇವಿ ಬರ್ದಿದ್ದೆ ಖರೆ ಆದ್ರೆ ಮತ್ತೆ ತಾಗದು ಬಿಡು ನನ್ನ ಪ್ರಾಣನ. ಆದ್ರ ಆ ಹುಡುಗಿಗೇನು ಮಾಡಕ್ ಹೋಗ್ಬೇಡ. ಹೇ ತಮ್ಮ, ನಿನ್ನ ನೋಡಿದ್ರ ಬುದ್ಧಿವಂತ ಕಂಡಂಗೆ ಕಾಂತಿ, ಆದ್ರೆ ಯಾಕೋ ಬುದ್ಧಿ ಮ್ಯಾಗ ಮಸಿ ಚೆಲ್ಲಿದಂಗೆ ಕಾಣ್ತೈತಿ. ಯಪ್ಪ, ಆ ಮಸಿನ ಸ್ವಲ್ಪ ಒರೆಸಿ ನೋಡು. ನೀ ತಿಳ್ಕೊಂಡಂಗೆ ಈ ಪ್ರಪಂಚ ಇಲ್ಲಪ್ಪ. ಈ ಪ್ರಪಂಚ ಬತ್ಲೇನ ಐತಿ. ಹಾ ಬತ್ಲೇನ ಐತಿ. ಭಾಳ ಮಿಕ್ಕಿದ ಮಗ ಅದಿಲ್ಲ ಮತ್ತು ನೀನು. ಅಲ್ಲ 5 ನಿಮಿಷ ನಾನು ಇದನ್ನು ಇಳಿಸಿಬಿಟ್ಟಿಲ್ಲ ಪೂರ ಪವರ್ನ. ನಾ ಯಾರು ನಮ್ಮನೆ ರೇಂಜಿಗೆ ಹೋಗಿದ್ನಿ ಅಂದ್ರೆ ಅದನ್ನು ತಂದು ಡೌನ್ ಮಾಡಿಬಿಟ್ಟೆ. ಆಯ್ತಾ, ಇದೊಂದ್ಸಲ ಹೋಗ್ತೇನೆ. ಏ ಕೆಂಪಡಿ, ಬುಡ್ಬುಡ್ಕೆ ಬಂದಾನ ಬಚಾವ್ ಆಗಿ. ಇನ್ನೊಂದ್ಸಲ ಸಿಕ್ಕಾಗ ಬಿಟ್ರ ಯಾಕ? ಸೊಕ್ಕಿಲ್ಲನ ಮತ್ತ ಸುಮ್ ಹೊಂಟವನು ಉಗುಳಿ ಕರಿತಾಳಿಕೆ. ಹೊಂಟಿದ್ನಿಲ್ಲ ನಿಮ್ಗೆಲ್ಲರಿಗೆ ಕಿಮ್ಮತ್ ಕೊಟ್ಟ. ಸುಮ್ ಹೊಂಟವನು ಉಗುಳಿತಿ ಅಂದ್ರೆ ನಿಂದ ಎಟ್ಟಾರ. ಏಯ್ ಮುಚ್ಚ ಬಾಯ್ನ. ಅಲ್ಲಿಂದ ಆ ಕಡೆ ಹೋಗ್ಬೋದಿತ್ತ, ಇಲ್ಲಿವರೆಗೆ ಬಂದು ಯಾಕೆ ಹೋಗ್ಬೇಕಿತ್ತು? ಹೋಗ. ನಮ್ ಇಷ್ಟ ಅದು. ಸ್ಟೇಜಿಗೆ ನಾವು ರೊಕ್ಕ ಕೊಟ್ಟೆವು. ಉಗುಳ್ತೀಯ? ಹಂಗ ಉಗುಳಬೇಡ. ಕಕ್ಕೋ, ನೀ ಕಕ್ಕೊಳಿಕ ಅವ ಬಂದು ಕಕ್ಕೋತಾನೆ. ಬಾ, ಕ್ಯಾಕರಿಸಿ ಕೆಮ್ಮಿ ಕಕ್ಕೊಂಬಿಡ. ಬಾ ಬಾ ಬಾ. ಹೋಗಲೇ ಹೋಗು, ಕರಿ ಗೋರ್ಲನ್ ಹಂತವನೇ. ನಿನ್ನ ಗೊಡ್ಡ ಬೆದರಿಕೆ ಹೆದವೆ ಹೇಡಿ ಹೆಣ್ಣು ನಾನಂತ ನೀನು ಯಾವತ್ತೂ ಅಂದ್ಕೋಬೇಡ. ಅಜ್ಜ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಿ. ನಿನ್ನ ಉಪಕಾರವನ್ನ ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಜ್ಜ. ಅಮ್ಮ ಶ್ರಾವಣಿ, ನೀನು ಯಾಕೋ ಒಬ್ಬಳೆ ಈ ದಾರ್ಯಾಗ ಬರಕ್ಕೆ ಹೋದಿ? ಯವ್ವ ಶ್ರಾವಣಿ, ನಿನಗೊಂದು ಮಾತು ಹೇಳ್ತೀನಿ ಕೇಳ್ಕೋವ. ಯವ್ವ, ಶ್ರೀಮಂತಿಕೆ ಬಡತನ ಅನ್ನೋದು ಹಗಲ ರಾತ್ರಿ ಇದ್ದಂಗ. ಒಂದು ಬರುತ್ತ, ಒಂದು ಹೋಗುತ್ತ, ಯಾವುದು ಶಾಶ್ವತ ಅಲ್ಲವ. ಯವ್ವ, ನಿನ್ನ ಜೀವನದಾಗ ನೀನು ಬಡತನನೂ ನೋಡಿಯ, ಶ್ರೀಮಂತಿಕೆನೂ ಅನುಭವಿಸಾಕತ್ತೀಯ. ಇವತ್ತೇನೋ ನಿನಗೆ ಶ್ರೀಮಂತಿಕೆ ಬಂದೈತಿ ಅಂತ ತಿಳ್ಕೊಂಡು ಇಂಥ ಪುಂಡು ಪೋಖ್ರಿಗಳನ್ನು ಎದುರು ಹಾಕೋಬಾರ್ದವ. ಯಾಕಂದ್ರೆ
ಇಂಥ ಪುಂಡು ಪೋಖ್ರಿಗಳ ಕೈಯಾಗ ಸಿಕ್ಕು ಹೆಣ್ಣು ಎಷ್ಟೇ ಧೈರ್ಯಶಾಲಿ ಆಗಿರಲಿ, ಗಂಡು ಎನ್ನುವ ಕಾಮ ಎನ್ನುವ ಜ್ವಾಲೆ ಕೈಯಾಗ ಸಿಕ್ಕು ಬೂದಿ ಆಗಾಕಬೇಕು. ಯವ್ವ, ಹೆಣ್ಣಿನ ಜೀವನದಾಗ ಕಳ್ಕೊಂಡ್ರೆ ಸಿಗಲಾರ್ದಂಥದ್ದು, ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡಲಾರ್ದಂಥದ್ದು ಅಂದ್ರೆ ಅದು ಹೆಣ್ಣಿನ ಶೀಲ. ಆ ಶೀಲ ಧರ್ಮನ ಕಾಪಾಡ್ಕೊಂಡು ಹೋಗೋದು ನಿನಗ ಕೂಡೈತಿ ತಾಯಿ, ನಿನಗ ಕೂಡೈತಿ. ಆಯ್ತು ಅಜ್ಜ, ನಿನ್ನ ಮಾತನ್ನ ನಾನು ಶಿರ್ಸಾವಹಿಸಿ ಪಾಲಿಸ್ತೀನಿ. ಆದರೆ ಇಲ್ಲಿ ನಡೆದಿರೋ ವಿಷಯವನ್ನ ಯಾವತ್ತೂ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಾತ್ರ ಹೇಳಬೇಡ. ಯಾಕಂದ್ರೆ ಅವರು ತುಂಬಾ ಭಯ ಪಟ್ಕೊಳ್ತಾರೆ. ಕಾಲೇಜ್ ಕಲಿಬೇಕು ಅಂತ ನನ್ನ ಬಹುದಿನದ ಆಸೆ. ಇಲ್ಲಿ ನಡೆದಿರೋ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದ್ರೆ ಅವ್ರು ನನ್ನ ಕಾಲೇಜ್ಗೆ ಕಳಿಸೋದಿಲ್ಲ ಅಜ್ಜ. ಈ ವಿಷಯ ನಿನ್ನ ಹತ್ರ ಮಾತ್ರನೇ ಇರಲಿ. ಆಯ್ತವ, ಈ ವಿಷಯನ ನಾನು ಯಾರ ಮುಂದೂ ಹೇಳೋದಿಲ್ಲ. ನೀನು ಮಾತ್ರ ಹುಷಾರಾಗಿ ಮನೆಗೆ ಹೋಗ್ತಾಯಿ. ಸರಿ ಅಜ್ಜ, ಕಾಲೇಜ್ನಲ್ಲಿ ನನ್ನ ಫ್ರೆಂಡ್ಸ್ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಭೇಟಿಯಾಗಿ ನಾನು ಮನೆಗೆ ಹೋಗ್ತೀನಿ. ಸರಿ, ಹುಷಾರಾಗಿ ಹೋಗವ. ಹುಟ್ಟಿಂದ ಚಟ್ಟಕ್ಕೆ ಎಷ್ಟಪ್ಪ ಮೆಟ್ಟಿಲು ಆಡೋಣ ಬೊಂಬೆ ಆಡ್ಸೋಣ. ಪಣತೆಯಲ್ಲಿರುವ ಎಣ್ಣೆ ತೀರಲು ಬಂದಾಗ ದೀಪ ಪ್ರಜ್ವಲಿಸಿ ಉರಿಯುತ್ತೆ, ಸಾಕಷ್ಟು ಬೆಳಕು ನೀಡುತ್ತೆ. ಆದರೆ ಅದರ ಜೊತೆಗೆ ಹೊಲಸು ಕಪ್ಪು ಕಾಡಿಗೆಯನ್ನು ಹೊರಸೂಸುತ್ತೆ. ಯಾಕೆ ಗೊತ್ತೇ? ಇಲ್ಲೂ ಅದರ ಅಂತ್ಯ ಸಮೀಪಿಸಿದೆ ಎಂದು. ಈ ಹುಡುಗ ಯಾರೋ ಏನು, ಇವನ ಕಣ್ಣು ನನ್ನ ಮಗಳು ಶ್ರಾವಣಿ ಮ್ಯಾಗೆ ಯಾಕೆ ಬಿತ್ತು? ಅಪ್ಪ ಗವಿಸಿದ್ದೇಶ್ವರ, ನನ್ನ ಮಗಳು ಶ್ರಾವಣಿ ಜೀವನದಾಗ ಯಾವುದೇ ರೀತಿ ಗಂಡಾಂತರ ಬರಲಾರ್ದಂಗೆ ಕಾಯೋ ಹೊಣೆ ನಿನಗ ಕೊಡುತ್ತಿ ತಂದೆ. ನನ್ನ ಮಗಳನ್ನ ಕಾಪಾಡು ತಂದೆ, ಕಾಪಾಡು. ಈ ಮನ್ಯಾಗ ಒಂದ ಹೂ ಐತತ್ ಮಾಡಿದ್ನೆ. ಹೂವಿನ ರಾಶಿನ ತುಂಬೈತಿ. ಏಯ್, ಯಾರೋ ನೀನು? ಏಕಾಏಕಿ ಮನೆಗೆ ನುಗ್ಗಿ ಈ ರೀತಿ ಮಾತನಾಡ್ತಾ ಇದೆಯಲ್ಲ, ಯಾರು ನೀನು? ರಾಮಾಯಣದಾಗ ರಾವಣ ಸೀತಾನ ಹೊತ್ಕೊಂಡು ಹೋಗಕ್ ಬಯೋಡಾಟಾ ಕ್ವಾಟ್ ಹೊತ್ಕೊಂಡು ಹೋಗ್ಲಿಲ್ವಾ? ಅದ ರಾಮಾಯಣದಾಗ ಸೀತೆನ ಮುಟ್ಟಿದಕ್ಕೆ ಲಂಕೆ ಭಸ್ಮವಾಯ್ತು, ರಾವಣನ ಸಂಹಾರವಾಯ್ತು. ಯಾಕ ಇದು ನಿನಗೆ ಗೊತ್ತಿಲ್ಲನ? ನಾವು ರಾಮಾಯಣ ಎಲ್ಲ ಓದು ಮಂದಿ ಅಲ್ಲ, ಈ ಅಮ್ಮನಪ್ಪನ ಸ್ಟೋರಿ ಅಟ ನೋಡ್ತೀವಿ ನಾವು. ಬರೀ ಅವನು ಚಲೋ ಅದಾವ, ಅದಕ್ಕಿಂತ ಭಾರಿ ಅದಾವ. ಅವ್ನು ನೋಡೇ ಹಿಂಗಾಗ್ಯಾವ ನಾವು. ನನ್ನ ಮನೆ ಬಾಗಿಲಿಗೆ ಬಂದ ಭಿಕ್ಷುಕ ಹೊರಟಾಗ ಮೊದಲಿನಿಂದ. ನಾ ಭಿಕ್ಷುಕ? ನೀನೇ ಭಿಕ್ಷುಕ. ಹೌದು ಬಿಡುವ, ನಾ ಭಿಕ್ಷುಕನ. ನೀ ಎಲ್ಲಿ ಹೋಗಿದ್ದಿ? ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಯಾಕೆ ಹೋಗಿದ್ದಿ? ನಮಗೆ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡು ದೇವರೇ ಅಂತ ಬೇಡ್ಕೊಂಡು ಬರೋದಕ್ಕೆ ಹೋಗಿದ್ದೆ. ಈಗ ಯಾರು ಭಿಕ್ಷುಕರಾದ್ರು? ಇಷ್ಟೊಂದು ಸಿರಿ ಸಂಪತ್ತು ತುಂಬಿ ತುಳುಕ್ತಾ ಇದ್ರು, ಇನ್ನಷ್ಟು ಸಿರಿ ಸಂಪತ್ತನ್ನ ನೀಡು ಎಂದೋ ದೇವರ ಹತ್ರ ಹೋಗಿದ್ಯಲ್ಲ, ನೀನು ನಿಜವಾದ ಭಿಕ್ಷುಕೆ. ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಐತೋ ಇಲ್ಲೋ? ಅವಿದ್ರೆ ನಾ ಯಾಕೆ ಇಲ್ಲಿ ಬರ್ತಿದ್ನಿ? ನಿನಗೆ ಅಕ್ಕ ತಂಗಿಯಾರ ಅದಾರಿಲ್ಲ? ಮನ್ಯಾಗ ಅದಾರು, ಅವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡು ಹೋಗಿ ಬರ್ಲಿ? ನಂದು ನಿಂದು ಕೆಲಸ ಐತಿ, ಬಂದೀನಿ. ಮುಚ್ಚ ಬಾಯ್ನ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಹುಟ್ಟಿದ ಪವಿತ್ರವಾದ ಪುಣ್ಯದ ನಾಡಿದು. ಇಂಥ ನಾಡಿನಾಗ ನಿನ್ನಂತವನು ಬದುಕೋದಕ್ಕೆ ಅರ್ಹತೆ ಇಲ್ಲದವನು. ಹೊಟ್ಟಾಗ ಮೊದಲಿನಿಂದ ನೋಡವಿ, ಆ ಪುಣ್ಯಾತ್ಮಗಿತ್ಯಾರ ಹೆಸರು ಯಾಕೆ ಹೇಳ್ತಿ? ನನಗೆ ನಿನಗೆ ಬಿದ್ದೈತಿ, ನಮ್ಮಿಬ್ಬರಿಗೆ ಮಾತಾಡ. ನಾನು ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಅಂದ್ರೆ ಆ ಮುದುಕನ ಜೊತೆ ಇಷ್ಟು ವರ್ಷ ಜೀವನ ಮಾಡಿದ್ರು ಮಕ್ಕಳು ಆಗ್ಲಿಲ್ಲ. ಒಂದೇ ಒಂದು ದಿನ ನನ್ನ ಜೊತೆ ಸಹಕಾರ ನೋಡು, ಬಂಜಿ ಅನ್ನೋ ಪದ ಹೋಗಿಸಿ ಮಕ್ಕಳ ಭಾಗ್ಯ ನೀಡ್ತೀನಿ. ನೀ ಚೀರಾಡಬೇಡವಾ, ನೀ ಹೂ ಅಂದ್ರ ಅಟ್ಟ. ನನ್ನ ಗಂಡನ ಪಾದದ ಧೂಳಿಗೂ ಸಮನಾಗದ ಪಾಪಿ ನಮ್ಮ ಮನೆಯಲ್ಲಿ ನಿಂತು ನನಗೆ ಈ ರೀತಿ ಮಾತನಾಡ್ತೀಯ? ಎಲ್ಲಿ ನಿಂತು ಮಾತಾಡೋದನ್ನ ಕೇಳಿ ನೀ ಹೂ ಅಂದ್ರೆ ಹೂ ಅನ್ನು ಅಲ್ಲೇ ನಿಂದ್ರದ. ನೀನು ಬಾಯಿ ಮಾತಿಂದ ಹೇಳೋದ್ರ ಕೇಳೋ ಗಂಡಸ ಅಲ್ಲ ಅಂತ ಕಾಣಿಸುತ್ತ. ಮತ್ತೇನ್ ಮಾಡ್ಬೇಕತಿ? ಏನು ಮಾಡ್ತೀನ? ನಿನ್ನಂತವನು ಸಾಯೋದಕ್ಕೆ ಸಿದ್ಧನಾಗಿರು.
ಸುಮ್ಮನೆ ಅಂದ್ರೆ ಪಾಟ್ಗಿಟ್ ಅನ್ಸಿ. ಏ ಸರಿ ಸರಿ ಸರಿ. ನೀನು ಬದುಕ್ಯಾರ ಪಾರ್ವತಿ ಪಾರ್ವತಿ, ಇದೇನಿದು? ಮನೆಗೆ ಬಂದ ಅತಿಥಿಗಳಿಗೆ ಅನ್ನ ಹಾಕೋ ಕೈಯಲ್ಲಿ ಪಿಸ್ತೂಲ್ ಹಿಡಿದಿದೆಯಲ್ಲ? ಇವನ ಅತಿಥಿ ಅಲ್ಲ ರೀ, ಇವನೊಬ್ಬ ಗೋಮುಖ ವ್ಯಾಘ್ರ. ಏನ್ ಹೆಣ್ಮಗಳಿದಿ ಬೇಣಿ? ಏನು ಸುಮಾರದಿ? ಏನಂದಾಳ ಗೊತ್ತನ್ರಿ ಈಕೆ? ನನಗೆ ಮಕ್ಕಳಾಗಲು ಬಾ ಒಂದ್ ದಿವಸ. ಹುಟ್ಟಿಲ್ಲ ಅನಿಸ್ತೀನಿ. ಏನು ಸುಳ್ಳು ಹೇಳ್ತೇನೆ? ಪಾರ್ವತಿ ತಡಿ ಒಂದ್ ನಿಮಿಷ, ನಾ ಹೇಳೋದ್ರ ಕೇಳ. ಅಲ್ರಿ ಏನ್ ಹೇಳದ್ ಕೇಳ್ಬೇಕಾ? ನಮ್ಮ ಮನೆಗೆ ಬಂದ್ ನನಗ ಮಾತಾಡ್ತೆ? ನೀ ಅಂದಿಲ್ಲ? ಏನಂದೆ? ನೋಡು ಅವ್ರ ಸರಿ ಹೂ ಏಯ್! ಆರಿಸ್ಬೇಡ. ಸರಿ ಸರಿ ಹಿಂದೆ. ಇವತ್ತು ನಿನ್ನ ದೇಹ ಸೀಳಿ ನಿನ್ನ ರಕ್ತದ ಓಕಳಿ ಆಡ್ತೀನಿ. ಏನ್ ಹೆಣ್ಮಕ್ಳು ಸುಮಾರದಾಳು ಮರ್ಯಾಕೆ ನ್ಯಾಲಿಗೆರ ಸುತ್ತ ನ್ಯಾಲಿಗೆರ ಎದುರ್ದತ್ತೆ. ಪಾರ್ವತಿ ತಾಯಿಲ್ಲ ಪಿಸ್ತೂಲ್. ಪುಣ್ಯಾತ್ಮ, ಅದಕ್ಕ ದೊಡ್ಡವ್ರಿಗೆ ದೊಡ್ಡವ್ರು ಅಂದಾರ. ನಿನ್ನ ಹೇಳಿರ್ಬೇಕು ಹಂಗಾರ. ಪಾರ್ವತಿ, ಬಾಗಿಲು ತೆರೆದ ಮನೆಗೆ ಇಂತಹ ನಾಯಿಗಳನ್ನು ನುಗ್ಗೋದು, ಬೇಲಿ ಇಲ್ಲದ ಹೊಲಕ್ಕೆ ದನ ನುಗ್ಗೋದು, ತೆರೆದಿಟ್ಟ ಬೆಣ್ಣೆನ ಬೆಕ್ಕು ಕದ್ದು ತಿನ್ನೋದು ಸ್ವಾಭಾವಿಕ. ಆದ್ರೆ ಈ ಜಮೀನ್ದಾರನ ಕೋಟೆಗೆ ಸಾಧ್ಯಲ್ಲದೆ ನುಗ್ಗಿದೆಯಲ್ಲ, ಮೆಚ್ಚಲೇಬೇಕು ನಿನ್ನ ಧೈರ್ಯಕ್ಕೆ. ಮೆಚ್ಚಲೇಬೇಕು ಮಿಸ್ಟರ್ ಜಮೀನ್ದಾರ್ ಸೂರಪ್ಪನವ್ರೆ, ಮೆಚ್ಚಲೇಬೇಕು. ಅದಕ್ಕಿಂತ ಮುಂಚೆ ನಾನು ನಿಮ್ಮನ್ನ ಮೆಚ್ಚಬೇಕು. ಯಾಕಂದ್ರೆ ಮನೆಗೆ ಬಂದ ಶತ್ರುವನ್ನ ಅತಿಥಿ ತರ ಸತ್ಕಾರ ಮಾಡಿದಕ್ಕೆ ನಿಮ್ಮನ್ನ ಚಪ್ಪಾಳೆ ತಟ್ಟಿ ಮೆಚ್ಚಬೇಕು. ಅತಿಥಿ ದೇವೋ ಭವ ಅನ್ನುವುದು ನನ್ನ ರಾಷ್ಟ್ರ, ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನನ್ನ ಧರ್ಮ, ಮನುಕುಲಕ್ಕೆ ಲೇಸನ್ನ ಬಯಸುವುದು ನನ್ನ ಗುಣ. ಅದಕ್ಕಾಗಿ ನಿನಗೆ ಹೇಳ್ತಿದ್ದೀನಿ, ಹಣ ಬೇಕಾದ್ರೆ ಹಣ ಕೊಡ್ತೀನಿ, ಉದ್ಯೋಗ ಬೇಕಾದ್ರೆ ಉದ್ಯೋಗನೂ ಕೊಡ್ತೀನಿ, ಇನ್ನು ಅಧಿಕಾರ ಬೇಕಾದ್ರೆ ಅಧಿಕಾರನೂ ಕೊಡ್ತೀನಿ. ಆದ್ರೆ ನೀನ್ ಮಾಡೋ ಈ ನೀತಿ ವಿರೋಧಿ ಕೆಲಸನ ಇಲ್ಲಿಗೆ ನಿಲ್ಲಿಸ್ಬಿಡು. ಜಮೀನ್ದಾರ್, ನೀನ್ ಕೊಡೋ ಹಣ, ಆಸ್ತಿ, ಅಂತಸ್ತು, ಅಧಿಕಾರಕ್ಕೆ ಭಿಕ್ಷೆ ಬೇಡಿ ನಿನ್ನ ಮನೆ ಹಸ್ತಿಲ ತುಳಿದು ಬಂದಿಲ್ಲ. ನಾನು ಬಂದ ಉದ್ದೇಶನ ಬೇರೆ. ನಿನ್ನ ಮಗಳಾದ ಶ್ರಾವಣಿ, ಲೆಟ್ ಮೀ ಕಂಪ್ಲೀಟ್. ನಿನ್ನ ಮಗಳಾದ ಶ್ರಾವಣಿಯನ್ನ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳಕ್ ಬಂದೇನೆ. ಮಿಸ್ಟರ್ ಜಮೀನ್ದಾರ್, ಯಾವತ್ತು ನಾನು ಹೆಣ್ಣು ಹೊಣ್ಣು ಮಣ್ಣು ಇದರ ಮೂರು ಹಿಂದೆ ಹೋದವನಲ್ಲ. ಇದು ಮೂರು ತಾನಾಗೆ ನನ್ನ ಹಿಂದೆ ಬರಬೇಕು. ಹೋಗ ಬದುಕಿದವ ನಾನು. ಹೆಣ್ಣು ಹೊಣ್ಣು ಮಣ್ಣು ನಿನ್ನಂತವನಿಂದ ಬರೋದ? ಹೇ ಹುಚ್ಚ, ಅಂಗನೆ ರೊಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೊಳು ಗೆಲುವು ಸಿಗುವುದು, ಇವು ಮೂರಕ್ಕೆ ಸಂಗಯ್ಯ ನೊಲುಮೆ ಬೇಕೆಂದ ಸರ್ವಜ್ಞ. ನೋಡ್ರಿ, ನಾವು ಸರ್ವಜ್ಞನ ವಚನ ಓದಿಲ್ಲ. ನಾ ಆಗಲೇ ಅಕ್ಕಿ ಮುಂದಾದ್ರೂ ಹೇಳಿನಿ, ಗಿರ್ಸಾಗರ ಯಮನಪ್ಪನ ವಚನ ಓದ್ಕೊಂಡ್ ಬೆಳೆದವ್ರು ನಾವು. ಅದಕ್ಕೆ ನಿನಗೆ ತಕ್ಕ ಶಾಸ್ತಿ ನಾನು ಮಾಡ್ತೀನಲ್ಲ. ಏನ್ ಮಾಡ್ತೀರಿ? ನಿನಗೆ ಒಳ್ಳೆ ಮಾತಿನಿಂದ ಹೇಳಿದ್ರೆ ನಿನಗೆ ಬುದ್ಧಿ ಬರಲ್ಲ. ನೆನಸಿಕೋ ನಿನ್ನ ಮನೆ ದೇವರನ್ನ. ಯಜಮಾನ್ರೆ, ಒಂದ್ ನಿಮಿಷ ನಾ ಹೇಳೋದ್ರ ಕೇಳ್ರಿ. ನಾ ಏನ್ ಹೇಳಕ್ ಬಂದನು, ಮುಖ್ಯವಾದ ವಿಷಯ ಹೇಳಕ್ ಬಂದನು, ಅದನ್ನ ಮರ್చి ಬಿಡುದಾ ನೀವು? ಅಯ್ಯ, ಶ್ರಾವಣಿ ಬಂದಳ್ರಿ. ಶ್ರಾವಣಿ, ಬದುಕಿಕೊಂಡ ಮಗನೇ. ಯಾಕೋ ಏನು, ಇವನು ಮನೆಗೆ ಬಂದು ಹೋದ್ಮೇಲೆ ನನಗೆ ತುಂಬಾ ಭಯ ಆಗ್ತಾ ಇದೆ ರೀ. ಭಯ ಪಡಬೇಡ ಪಾರ್ವತಿ. ಇಂಥ ಗೋಮುಖ ವ್ಯಾಘ್ರಗಳು ಹೇಗಿದ್ದಾವೆ, ಅವನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ಭಯ ಪಡಬೇಡ. ಅಂದಹಾಗೆ ಶ್ರಾವಣಿಯಲ್ಲಿ ಬೆಳಗ್ಗೆನೆ ಜಾಗಿಂಗ್ ಹೋಗಿದ್ದಾಳೆ, ಇಷ್ಟೊತ್ತಿಗಾಗ್ಲೇ ಬರಬೇಕಾಗಿತ್ತು. ಅದು ಬಂದ್ ನೋಡಿ. ಪಾರ್ವತಿ, ಇಲ್ಲಿ ನಡೆದಿರೋ ವಿಷಯ ಶ್ರಾವಣಿಗೇನು ಗೊತ್ತಾಗಬಾರ್ದಾ? ಸರಿ. ಹಾಯ್ ಡ್ಯಾಡ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಅಮ್ಮ. ಏನ್ ಜಾಗಿಂಗ್ ಹೋಗಿದ್ಯಾ? ಹೌದು ಡ್ಯಾಡಿ. ಯಾಕಮ್ಮ ಇಷ್ಟು ಲೇಟ್ ಆಗಿ ಬರ್ತಿದ್ಯಲ್ಲ? ಕಾಲೇಜ್ಗೆ ಹೋಗೋದಿಲ್ವೇನು ಇವತ್ತು? ಇಲ್ಲ ಡ್ಯಾಡಿ, ಇವತ್ತೇಕೋ ತುಂಬಾ ಬೇಜಾರಾಗಿದೆ. ಇವತ್ತೊಂದಿನ ಕಾಲೇಜ್ಗೆ ಹೋಗೋದಿಲ್ಲ. ಅಲ್ಲಮ್ಮ, ಕಾಲೇಜ್ಗೆ ಹೋಗ್ತೀನಿ ಅಂತ ಹಠ ಹಿಡಿದವಳು ನೀನು. ಅದಕ್ಕೆ ಅಲ್ವೇ ನಿನ್ನ ಕಾಲೇಜಿಗೆ ಸೇರಿಸಿದ್ದು. ಇವಾಗ ನೋಡಿದ್ರೆ ಹೋಗಲ್ಲ ಅಂತೀಯ. ಸರಿ, ನಿನಗೆ ಹೇಗೆ ಇಷ್ಟನೋ ಹಾಕ್ಬೇಡು. ಅಲ್ಲ ರೀ, ಅವಳು ಹೇಳ್ದಾಗಿ ನೀ ಹೇಗೆ ಇಷ್ಟನೋ ಹಾಗೆ ಮಾಡು ಅಂತಿರಲ್ಲ. ಹೌದು ಮತ್ತೆ. ಏನ್ ಹೌದು ಮತ್ತೆ? ನಾನ್ ನಿಮ್ಗೆ ಅವತ್ತೇ ಹೇಳಿದೆ ಅವಳನ್ನ ಕಾಲೇಜಿಗೆ ಕಳಿಸೋದು ಬೇಡ ಅಂತ. ಎಲ್ಲಿ ನನ್ನ ಮಾತು ಕೇಳ್ತ್ರ? ಈಗ ನೋಡಿದ್ರೆ ಕಾಲೇಜ್ ಹೋಗೋದಿಲ್ಲ ಅಂತಾಳೆ. ಹೌದಮ್ಮ, ಕಾಲೇಜ್ಗೆ ಹೋಗಲ್ಲ ಅಂತೀಯಲ್ಲ. ಕಾಲೇಜಲ್ಲಿ ಅಥವಾ ರೋಡಲ್ಲಿ ಫ್ರೆಂಡ್ಸ್ ಜೊತೆ ಏನಾದರೂ ಜಗಳ ಮಾಡಿದೀಯಾ?
ಹಾಗೇನಿಲ್ಲ ಡ್ಯಾಡಿ, ಅದು ನಿನ್ನೆ ರಾತ್ರಿ ಕನಸಿನಲ್ಲಿ ಒಂದು ವಿಷಪೂರಿತ ನಾಗರ ಹಾವು ನನ್ನನ್ನು ರಸ್ತೆಯಲ್ಲಿ ತಡೆದು ಕಚ್ಚಲಿಕ್ಕೆ ಬಂದಿದ್ದು ಡ್ಯಾಡಿ. ಕನ್ಸಲ್ಲಿ ಬಂದಿತ್ತು ಅಥವಾ ಕಾಲೇಜ್ ರೋಡಲ್ಲಿ ಬಂದಿತ್ತು? ಶ್ರಾವಣಿ, ಈ ನಿನ್ನ ಚಿಕ್ಕಪ್ಪ ಸುತ್ತೂರಿಗೆ ಜಮೀನ್ದಾರ ಯಾವ ಏರಿಯಾದಲ್ಲಿ ಎಂಥ ವಿಷ ಸರ್ಪಗಳಿದಾವೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವನ್ನ ಹೇಗೆ ಮಟ್ಟ ಹಾಕಬೇಕು ಅಂತಾನೂ ಗೊತ್ತು. ನೋಡಮ್ಮ, ನೀನೇನು ಭಯ ಪಡಬೇಡ. ನಾಳೆಯಿಂದ ನೀನು ಕಾಲೇಜ್ಗೆ ಹೋಗೋದಕ್ಕೆ ನನಗೆ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ, ಓಕೆನಾ? ಶ್ರಾವಣಿ, ಅವನ್ ಯಾರು ಅಂತ ಹೇಳಮ್ಮ. ಆ ಮುಳ್ಳನ್ನ ಚಿಕ್ಕದಿರುವಾಗಲೇ ಕಿತ್ತಿ ಬಿಸಾಕಬೇಕು. ಇಲ್ಲದಿದ್ರೆ ಮುಂದೆ ದಾರಿಯಲ್ಲಿ ಓಡಾಡೋರಿಗೆ ತುಂಬಾ ತೊಂದರೆ ಮಾಡುತ್ತೆ. ಹೇಳು ಅವನ್ ಯಾರು ಅಂತ. ಹೌದಮ್ಮ, ಆ ಗೋಮುಖ ವ್ಯಾಘ್ರ ಯಾರು ಅಂತ ಹೇಳು. ಅವನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹೇಳಮ್ಮ, ಹೇಳಮ್ಮ, ಹೇಳು. ಅದನ್ನ ನಾನು ಹೇಳ್ತೀನಿ ದಣಿ. ಶಿವಲಿಂಗ, ದಣಿ, ನನ್ನ ಮಗಳನ್ನ ಎಷ್ಟು ಕೇಳಿದ್ರು ಇವಳು ಬಾಯೇ ಬಿಡ್ತಾ ಇಲ್ಲ. ನೀನಾದ್ರೂ ಅವನು ಯಾರು ಅಂತ ಹೇಳು. ಆ ಗೋಮುಖ ವ್ಯಾಘ್ರನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೇನೆ. ಬಡದೈತಿ ಬಡದೈತಿ, ಬರ ಸಿಡಿಲು ಬಡದೈತಿ, ಕೋಲ್ ಮಿಂಚು ಬಡದು ಬೆಂಕಿಯ ಮಳಿ ಸುರಿದೈತಿ, ಹಿತ್ತಲ ಗಿಡದ ಬೇರು ಮುಂಚಿ ಬಾಕಲಕ ಬಂದೈತಿ, ಸದ್ಯದರಲ್ಲಿ ಈ ಅರಮನೆಗೆ ಗಂಡಾಂತರ ಕಾದೈತಿ ಕಾದೈತಿ ಕಾದೈತಿ. ಶಿವಲಿಂಗಣ್ಣ, ನೀನ್ ಹಿಂಗ ಬುಡುಬುಡಿಕೆಲ್ಲ ಮಾತಿನಂಗ ಹೇಳಿದ್ರ ನಮಗೇನ್ ಅರ್ಥ ಆಕೈತಿ? ಅದೇನು ಅಂತ ಬಿಡಿಸಿ ಹೇಳಿದ್ರ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಕೈತಿ. ಅವತ್ತು ಶ್ರಾವಣಿನ ಈ ಮನೆಗೆ ಬಿಟ್ಟು ಹೋಗಬೇಕಾದ್ರೆ ನಾನೊಂದು ಮಾತು ಹೇಳಿದ್ದೆ, ನೆನಪೈತೆ ಆ ತಾಯಿ? ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವರ ಜಗಲಿ ಮ್ಯಾಗಿರುವ ದೀಪ ಕಾಯಬೇಕು ಅಂತ ಹೇಳಿದ್ದೆ. ಅದ್ರಾಗೇನೋ ಎಡವಟ್ಟಾಗೈತಿ. ಇಲ್ಲ ಶಿವಲಿಂಗ, ಎಲ್ಲ ನೀನು ಹೇಳಿದಂಗ ಪಾಲಿಸ್ಕೊಂತ ಇಲ್ಲ ಬಂದಿಲ್ಲ. ರೀ, ಈ ಅಮಾಸಿಗೆ ದೀಪ ಹಚ್ಚಕ್ ಆಗ್ಲಿಲ್ಲ. ಪಾರ್ವತಿ, ಯಾಕೆ ತಾಯಿ, ಯಾಕೆ ಈ ಅಮಾಸಿಗೆ ಪಾಲ್ಸಕ್ ಆಗ್ಲಿಲ್ಲ? ಯಾಕಂದ್ರ ಮನ್ಯಾಗ ಹೆಣ್ಮಕ್ಳು ಯಾರು ಸುದ್ದಿರ್ಲಿಲ್ಲ. ಎಂತ ತಪ್ಪು ಮಾಡ್ಬಿಟ್ರಿ ವಾ, ಎಂತ ತಪ್ಪು ಮಾಡ್ಬಿಟ್ರಿ. ನೀವು ಶುದ್ಧ ಇರ್ಲಿಲ್ಲ ಅಂದ್ರೆ ಏನಾಗಿತ್ತು? ದಣಿಯರ್ಗೆ ಹೇಳಬೇಕಾಗಿತ್ತು. ಇಲ್ಲ, ಮನೆಯಾಗ ಇಷ್ಟೆಲ್ಲ ಆಳುಗಳದಾರ, ಅವ್ರಿಗೆ ಹೇಳಿ ಅವ್ರ ಕೈಲಿ ಮಾಡಿಸ್ಬೇಕಾಗಿತ್ತು. ಇಲ್ಲ, ಒಂದು ಮಾತು ನನಗೆ ಹೇಳಿದ್ರೆ ನಾ ಏನಾದ್ರೂ ಉಪಾಯ ಹೇಳ್ತಿದ್ನಲ್ಲ. ತಿಳಿಲಾರ್ದು ತಪ್ಪು ಮಾಡ್ಬಿಟ್ರಿ ವಾ, ತಪ್ಪು ಮಾಡ್ಬಿಟ್ರಿ. ಶಿವಲಿಂಗ, ಆ ದೀಪಕ್ಕೂ ಈಗ ನಡೀತಾ ಇರೋ ಘಟನೆಗೂ ಏನ್ ಸಂಬಂಧ? ಸಂಬಂಧ ಐತಿ ದಣಿ. ಶ್ರಾವಣಿ ಜಾತಕದಾಗ ದೋಷ ಇದ್ದಿದ್ದು ನನಗೆ ಗೊತ್ತಿತ್ರಿ ಅಪ್ಪ. ಆ ಗವಿಸಿದ್ದೇಶ್ವರನ ಕೃಪೆಯಿಂದ ಅವನ ಅಪ್ಪಣೆಯಿಂದ ನಿಮಗೆ ದೀಪ ಕಾಯಕ್ ಹೇಳಿದ್ದೆ. ನೀವು ಹಗಲತ್ತು ದೀಪ ಕಾದ್ರ ನಾನು ರಾತ್ರಿ ಸುಡುಗಾಡ್ದಾಗ ಊಟ ನೀರು ಬಿಟ್ಟು ಹಕ್ಕಿ ಪಣ ಕಟ್ಟಿ ದ್ವೇಷ ಕಳಿತಿದ್ದೆ. ಈಗ ಅದ್ರಾಗ ಎಡವಟ್ಟಾಗೈತಿ ಅಂದ್ಮ್ಯಾಗ ಗಂಡಾಂತರ ಕಟ್ಟಿಟ್ಟ ಬುದ್ಧಿ. ಶಿವಲಿಂಗಣ್ಣ, ಇದರಿಂದ ಪಾರಾಗೋದಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲೇನಣ್ಣ? ಐತಿ ತಾಯಿ, ಒಂದೇ ಒಂದು ದಾರಿ ಐತಿ. ಏನಣ್ಣ ಅದು? ಹೇಳು ಶಿವಲಿಂಗ, ಅದೇನಂತ? ಚಿಟಿಕೆ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ತೀನಿ. ಹೇಳೋದೇನಂತ? ಧಣಿ, ಆದಷ್ಟು ಬೇಗ ನಮ್ಮ ಶ್ರಾವಣಿಗೆ ಒಬ್ಬ ಉತ್ತಮವಾದ ವರ ಹುಡುಕಿ ಅವಳು ಮದುವೆ ಮಾಡಿ ಮುಗಿಸ್ಬಿಡ್ಬೇಕ್ರಿ. ಅಂದಾಗ ಮಾತ್ರ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತ. ಎಂತ ಮಾತು ಹೇಳ್ದಿ ಶಿವಲಿಂಗಣ್ಣ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಯಾಕ್ರಿ ನೋಡಿ, ಆದಷ್ಟು ಬೇಗ ನಿಮ್ಮ ಫ್ಯಾಕ್ಟ್ರಿ ಮೀಟಿಂಗ್ ಅಲ್ಲಿ ನಮ್ಮ ಮಗಳ ಮದುವೆ ವಿಷಯ ಪ್ರಸ್ತಾಪ ಮಾಡಿ ನನ್ನ ಮಗಳಿಗೆ ಮುತ್ತಿನಂತ ವರ ಹುಡುಕಿ ಆದಷ್ಟು ಬೇಗ ಅವಳು ಮದುವೆ ಮಾಡಿಬಿಡೋಣ. ಫ್ಯಾಕ್ಟ್ರಿ ಮೀಟಿಂಗ್ ಅಲ್ಲಿ ಈ ವಿಷಯನ? ಹೌದು, ಈ ವಿಷಯ ಹೇಳಲೇಬೇಕು. ಹಾಗಲ್ಲ ಪಾರ್ವತಿ, ಈ ಜಮೀನ್ದಾರ್ ಸೂರಪ್ಪನ ಮಗಳ ಮದುವೆ ಹಿಂದೆ ಆಗಿರಬಾರ್ದು, ಮುಂದೆ ಆಗಬಾರ್ದು. ಆ ರೀತಿ ಮಾಡಬೇಕು. ಮೊದಲು ನಮ್ಮ ಅಂತಸ್ತಿಗೆ ತಕ್ಕಂತೆ ವರ ಹುಡುಕ್ಬೇಕು. ಈ ಸುತ್ತೂರು ಸರ್ದಾರ್ನ ಮಗಳ ಮದುವೆ ರಾಜ್ಯದಲ್ಲಿ ಇತಿಹಾಸವಾಗಬೇಕು. ಅದೆಲ್ಲಕ್ಕಿಂತ ಮೊದಲು ನನ್ನ ಮಗಳ ತಂಟೆಗೆ ಬಂದ ಗೋಮುಖ ವ್ಯಾಘ್ರನ ಸುಟ್ಟು ಭಸ್ಮ ಮಾಡಿ ಬರ್ತೇನೆ.
ಬೇಡ ದಣಿ ಬೇಡ ದಣಿ. ನಮ್ಮ ಮನೆ ಅರಿವಿ ಮುಳ್ಳಿನ ಕಂಟಿ ಮ್ಯಾಗ ಬಿದ್ದೈತಿ ಅಂದ ಮ್ಯಾಗ ಅದು ಹರಿಲಾರ್ದಂಗ ಜಾಗೃತಿಯಾಗಿ ತಕ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ. ಅಪರ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಅನಾಹುತ ಮಾಡಕ್ಕೆ ಹೋಗ್ಬೇಡ್ರಿ. ಅದನ್ನ ಅವ್ರ ಕೈಯಾಗ ಕೊಟ್ಬಿಡ್ರಿಪ್ಪ, ಕೊಟ್ಬಿಡ್ರಿ. ಹೌದ್ರಿ, ಶಿವಲಿಂಗಣ್ಣ ಹೇಳ್ತಿರೋ ಮಾತು ಖರೇನೆ ಐತಿ. ಕೆಸರಿನ ಮೇಲೆ ಕಲ್ಲೊಗದು ಆ ಕೆಸರನ್ನ ನಮ್ಮ ಮುಖಕ್ಕೆ ಸಿಡಿಸ್ಕೊಳ್ಳೋದಕ್ಕಿಂತ ಆದಷ್ಟು ಬೇಗ ನಮ್ಮ ಶ್ರಾವಣಿ ಮದುವೆ ಮಾಡಿಬಿಟ್ರೆ ಈ ಸಮಸ್ಯೆನ ಬಗೆಹರಿತೈತಲ್ಲ. ಶಿವಲಿಂಗ, ನಾನು ಫ್ಯಾಕ್ಟ್ರಿ ಮೀಟಿಂಗ್ ಹೋಗಿ ಬರ್ತೀನಿ, ನೀನು ಊಟ ಮಾಡ್ಕೊಂಡು ಹೋಗು. ಸರಿ. ಶಿವಲಿಂಗ, ನಮ್ಮ ಶ್ರಾವಣಿಗೆ ವರ ಹುಡುಕೋ ಜವಾಬ್ದಾರಿನೂ ನಿಂದ ಐತಾ? ಮತ್ತೆ ಪ್ರಯತ್ನ ಪಡ್ತೀನಿ ರೀ ಅಪ್ಪ. ಮರ್ಯಾಕ್ ಹೋಗ್ಬೇಡ. ಹ್ಞೂ ರೀ. ಶಿವಲಿಂಗಣ್ಣ, ಎಂತ ಸಿಹಿ ಸುದ್ದಿ ಹೇಳಿ, ಇವತ್ತಿಲ್ಲೇ ಊಟ ಮಾಡಿ ಹೋಗು. ಬ್ಯಾಡ್ರಿ ಅವ್ವ, ಇದನ್ನೆಲ್ಲ ನೋಡಿ ನನಗೆ ಯಾಕೋ ಹೊಟ್ಟೆ ಹಸ್ತಿಲ್ಲ. ಅವರ ಅದು ಏನು ಕೊಡ್ಬೇಕಂತೀರೋ ಜೋಳಿಗೆಯಾಗಿ ನೀಡಿಬಿಡ್ರಿ ಅವ್ವ. ಹೊಟ್ಟೆ ಹಸ್ದಾಗ ಆ ಸಿದ್ದಪ್ಪಜ್ಜಿಗೆ ನೈವೇದ್ಯ ಹಿಡಿದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ರೀ ಅವ್ವ. ಶ್ರಾವಣಿ, ಶಿವಲಿಂಗಣ್ಣ, ನನ್ನ ಮಗಳಿಗೆ ಒಂದು ಒಳ್ಳೆ ಹೊರವಾರ ಹುಡುಕೋ ಜವಾಬ್ದಾರಿ ನಿನ್ ಮೇಲೂ ಇದೆ. ಪ್ರಯತ್ನ ಪಡ್ತೀನಿ ರೀ ಅವ್ವ. ಸರಿ ಅಣ್ಣ. ಅವರ ಈಗ ನಾನು ಹೇಳಿದ ವಿಷಯ ಮರೆಯಕ್ಕೆ ಹೋಗ್ಬೇಡ್ರಿ. ಆದಷ್ಟು ಬೇಗ ಶ್ರಾವಣಿಗೆ ಮದುವೆ ಮಾಡಿ ಮುಗಿಸ್ಬಿಡ್ರಿ ಅವ್ವ. ಶಿವಲಿಂಗಣ್ಣ, ನನ್ನ ಮಗಳಿಗೆ ಒಳ್ಳೇದಾಗುತ್ತಂದ್ರೆ ನೀನ್ ಏನ್ ಕೆಲಸ ಹೇಳಿದ್ರೆ ನಾವು ಮಾಡ್ತೀವಿ, ಆಯ್ತಲ್ಲ? ಭಿಕ್ಷಕ್ಕೆ ಬಂದ ನೀನು ಬಾರೆ ತಂಗಿ, ಇವನಂತ ಚಂದರಿಲ್ಲ ನೋಡು ಬಾರೆ. ನನಗಿನ್ನ ಅಪ್ಪಣೆ ಕೊಡ್ರಿ, ನಾನು ಬರ್ತೀನಿ ರೀ ಅವ್ವ. ಸರಿ. ಬಾರಮ್ಮ ಇಲ್ಲಿ ನೋಡು, ನಿನಗೊಂದು ಮುತ್ತಿನಂತ ಮಾತು ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಕೋ. ಹೂವಿರುವಲ್ಲಿ ದುಂಬಿಗಳು ಬರೋದು ಸಹಜ. ಮುಳ್ಳ ಬೇಲಿ ಮೇಲೆ ಸೀರಿನ ಬಿದ್ರು, ಸೀರಿ ಮೇಲೆ ಮುಳ್ಳ ಬಿದ್ರು ಹರಿಯೋದು ಸೀರಿನ. ಸರಿಯಾಗಿ ನೆನ್ಪಿಟ್ಕೋ ಮಗಳ. ಮಿಸ್ಟರ್ ನೀಲಕಂಠ, ಶಾಂತಿಯ ತವರಾದ ಈ ನನ್ನ ತವರು ಮನೆಯಲ್ಲಿ ಅಶಾಂತಿಯನ್ನು ಎಬ್ಬಿಸಲಿಕ್ಕೆ ಕಾರಣೀಕರ್ತನದ ನಿನ್ನನ್ನು ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಹೆಣ್ಣು ಒಲಿದ್ರೆ ನಾರಿ, ಬಂಗಾಳ ಮುಳುಗಿದ್ದೆ ಆದ್ರೆ ಮಹಾಮಾರಿಯಾಗಿರ್ತಾಳೆ ಎಂಬ ಮಾತಿನಂತೆ ನೀನು ಬದುಕುತ್ತಿರೋ ಪ್ರತಿ ಹೆಜ್ಜೆ ಹೆಜ್ಜೆಗೂ ನೋವು ಪಡ್ತಾನೇ ಇರಬೇಕು. ಹಾಗೆ ನಾನು ಮಾಡ್ತೀನಿ. ಒಂದು ಹೆಣ್ಣಿಗೆ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಳ್ಳೋದು ಗೊತ್ತು. ಪ್ರಸಂಗ ಬಂದ್ರೆ ಅದೇ ತಲೆನ ಎತ್ತಿ ತಲೆ ತೆಗೆಯೋದು ಚೆನ್ನಾಗಿ ಗೊತ್ತು. ಹುಡಿ ರೌಡಿಗಳನ್ನ ಬಿಟ್ಟು ನನ್ನನ್ನು ಹೆದರಿಸ್ತಿದ್ಯಾ? ಆ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಹೇಳೋ, ನನ್ನ ಕೈಯಲ್ಲಿ ಸುಟ್ಟು ಭಸ್ಮ ಆಗ್ತಾರೆ. ಲೋಫರ್, ಒಂಟಿ ಹೆಣ್ಣನ ಈ ರೀತಿ ಎಳೆದ್ಕೊಂಡು ಬಂದ್ರೆ ಈ ಸಮಾಜ ಏನನ್ನತ್ತೆ ಏನಾದ್ರೂ ಗೊತ್ತೇನೋ ನಿನಗೆ? ಚೆನ್ನಾಗಿ ಗೊತ್ತು. ಇವಳೊಬ್ಳು ಸೂಳೆ ಹಾದ್ರದವಳು, ಮದುವೆಗಿಂತ ಮುಂಚೆ ಇನ್ನೊಬ್ಬನ ಜೊತೆ ಓಡ್ ಹೋದವಳು ಅಂತ. ಇದನ್ನ ನನ್ನ ತಾಯಿ, ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತು ನನ್ನ ಮಸ್ತಕದ ಪುಟದಲ್ಲಿ ಅಚ್ಚಳಿಯದವಳುದಾವು. ಬಡವರು ಶ್ರೀಮಂತ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಅದು ಒಂದು ನ್ಯಾಯ. ಅದೇ ಬಡವರು ನಮ್ಮಂತವ್ರು ನಿಮ್ಮಂತವ್ರ ಮೇಲೆ ಕೈ ಮಾಡಿದ್ರೆ ಅದಕ್ಕೊಂದು ನ್ಯಾಯನಾ? ಇದೆ ಅಲ್ವಾ ನೀವು ಮಾಡಿಕೊಂಡಿರೋ ಕೊಟ್ಟು ಕಾಯ್ದೆ ಕಾನೂನು? ಕಾಯ್ದೆ ಕಾನೂನು ಅನ್ನೋದು ಬಡವರು ಶ್ರೀಮಂತರು ಅಂತ ಯಾವತ್ತೂ ಇರೋದಿಲ್ಲ. ಎಲ್ಲರಿಗೂ ಅದು ಒಂದೇ ರೀತಿಯಾಗಿರುತ್ತೆ. ಇಷ್ಟಕ್ಕೂ ನಿನ್ ತಾಯಿಗೆ ಯಾರೋ ಅನ್ಯಾಯ ಮಾಡಿದ್ರು ಅಂತ ನನ್ ಮೇಲೆ ಸೇರಿ ತೀರ್ಸ್ಕೊಳ್ಳಿಕ್ಕೆ ಬರ್ತಾ ಇದೆಯಲ್ಲ, ನಿನ್ ತಾಯಿಗೂ ನನಗೂ ಏನೋ ಸಂಬಂಧ? ನನ್ನ ತಾಯಿಗೂ ನೀನಗೂ ಈ ವಿಷಯಕ್ಕೂ ಸಂಬಂಧ ಐತೆ. ನನ್ನ ತಾಯಿ ನೀನು ಇವತ್ತು ಬೇಡ್ಕೋತಾ ಇದೆಯಲ್ಲ ಪರಿಪರಿಯಾಗಿ, ಇದೇ ರೀತಿ ಅವತ್ತು ಒಬ್ಬ ದುಷ್ಟ ಶ್ರೀಮಂತರ ಕೈಯಲ್ಲಿ ಬೇಡ್ಕೊಂಡು, ಆದ್ರೆ ಆ ಕಟುಕ ಶ್ರೀಮಂತ ನನ್ನ ತಾಯಿ ಮೇಲೆ ಕರುಣೆ ತೋರಿದ್ರೆ ಇವತ್ತು ನಾನು ಇಷ್ಟೊಂದು ಕ್ರೂರಿ ಆಗ್ತಿರ್ಲಿಲ್ಲ, ಕಾಮುಕನ ಆಗ್ತಿರ್ಲಿಲ್ಲ, ದುಷ್ಟನ ಆಗ್ತಿರ್ಲಿಲ್ಲ ಕಡೆ. ಆ ವಿಷಯ ಎಲ್ಲ ಬಿಟ್ಟಾಕಿ ಸುಮ್ನೆ ಬಂದರೆ ನಿನಗೂ ಸರಸ, ನನಗೂ ಸೌಖ್ಯ. ನೀಲಕಂಠ, ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದ
ಕುಂಕುಮದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಣೆ ನಿನಗೆ ಹಾರವಾಗಿ ಕೊಟ್ಟಿರುವ ಆ ನಿನ್ ತಾಯಿ ಬಗ್ಗೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ, ಅದರಲ್ಲಿ ಕೊಂಚ ಗೌರವ ನನ್ನ ಮೇಲೆ ತೋರಿ ನನ್ನ ನಿನ್ನ ಸಹೋದರಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡು. ನಿನಗೆ ದಮ್ಮಯ್ಯ ಅಂತ. ಸಹೋದರಿ? ನಿನ್ನಂತ ಚಂದುಳ್ಳ ಚೆಲುವೇರಿನೆಲ್ಲ ಪ್ರತಿಯೊಬ್ಬರನ್ನು ಸಹೋದರಿ ಅಂತ ತಿಳ್ಕೊಂಡ್ರೆ ನನ್ನಂತ ಗಂಡು ಜಾತಿಗೆ ಅವಮಾನ. ಪ್ರತಿಯೊಂದು ಹೆಣ್ಣನ ಅಕ್ಕ ತಂಗಿ ತಾಯಿ ಅಂತ ಪೂಜಿಸ್ತಾ ಹೋದ್ರೆ ಮುಂದೊಂದು ದಿನ ಈ ಸಮಾಜದಲ್ಲಿ ಮಾನವ ಕುಲವೇ ನಶಿಸಿ ಹೋಗತ್ತೆ. ಸುಮ್ಮನೆ ಹಠ ಮಾಡಿದ್ರೆ ಸಜ್ಜೋಗುಣದ ಮದನ ಮದ್ದನದ ಸಜ್ಜನಕ್ಕೆ, ನಿನ್ನ ಮದನ ಮಜ್ಜನಕ್ಕೆ ಸಾಧ್ಯವಾಗಲಿಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಓ, ಈ ದಟ್ಟವಾದ ಕಾಡಿನಲ್ಲಿ ಈತನ ಜೊತೆ ಹಠಕ್ಕೆ ನಿದ್ರೆ ಘಟ ಉರುಳುವುದಂತೂ ಕಟ್ಟಿಟ್ಟ ಬುದ್ಧಿ. ಸುಮ್ಮನೆ ಈತ ಹೇಳಿದಂತೆ ಕೇಳಿಕೊಂಡು ಇಲ್ಲಿಂದ ನುಣುಚಿಕೊಳ್ಳೋದೇ ಉತ್ತಮ. ನೀಲಕಂಠ, ನಾನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಇದನ್ನ ನಂಬಕ್ಕಾಗೋದು ನನಗೆ. ಯಾತ್ರದ ನಿಲ್ಲಣ? ಹೌದಾ? ಒಂದು ನಿಮಿಷ. ಖರೇನಾ? ನೀವು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಲ್ಲ, ಅದಕ್ಕೆ ನಾನು ಕೂಡ ನಿಮ್ಮನ್ನು ಇಷ್ಟಪಡಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು 5 ನಿಮಿಷ ನಿಂತ್ರೆ ಸ್ವರ್ಗನೇ ತೋರಿಸ್ತಾ ಇದ್ದೆ. ನೀಲಕಂಠ, ಇದು ಇನ್ನೂ ಆರಂಭ ಅಂತವಲ್ಲ. ಅಂದ್ರೆ ನನ್ನ ತಂದೆ ಇತ್ತ ಕಡೆನೇ ಬರುವ ಸಮಯವಾಗಿದೆ. ನಮ್ಮಿಬ್ಬರನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ತುಂಬಾ ತೊಂದರೆ ಆಗತ್ತೆ ಅಂತ ಹೇಳಿದೆ ಅಷ್ಟೇ. ಆರಂಭ ಬರೋಬ್ಬರಿ ಮಾತಾಡತ್ತಿ ಕಡೆ ಒಳಗೆ ಆರಂಭ ಅಂತ ಯಾಕೆ ಹೇಳ್ಯಾಕತ್ತಿ ಅದನ್ನ? ಹಾಗೇನಿಲ್ಲ, ಆರಂಭ ಅಷ್ಟೇ. ಸರಿ, ಮತ್ತೆ ನನ್ನ ನಿನ್ನ ಮುಂದಿನ ಭೇಟಿ? ಓ ಅದಾ, ಯಾರು ಇಲ್ದಿರೋ ಸಮಯ ನೋಡಿಕೊಂಡು ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೇನೆ. ಏನೋ ಇಟ್ಟಾಳಿ ಊಟ ಭಾಳ ಯಾಕೋ ಕಣ್ಣು ಕಿಸದು ಮೂಗು ಕಿಸದು ಮಾತಾಡತ್ತಾಳಂದ್ರೆ ಐತೇನ? ಅದಕ್ಕೆ ಪುಂಗಿ ಬಾರ್ಸಾಕ್ತಾನವ, ಈಕಿ ನುಲಿಯಾಕತ್ತಾಳೆ ಇಲ್ಲಿ ಮ್ಯಾಲ. ಆಯ್ತು, ಸರಿ, ಹೋಗಿ ಬಾ. ಬರ್ಲಾ? ಅಲ್ಲಿ ಹೋಗಿ ಸರಗ ಜಡ್ಸಿ ನೋಡು. ಮತ್ತೆ ಬೇಷಕ್ಕೆತ್ತಾಳಿಕೆ. ಶ್ರಾವಣಿ, ನೀ ಚಾಪಿ ತೆಳಗ ನುಗ್ಗಿದ್ರನ್ನ ರಂಗೋಲಿ ತೆಳಗ ಸುರಂಗ ಹೊಡೆಯೋ ಮಗ ಕಾದೈತೆ ಬಾ ನಿನಗ ಮಾರಿ ಹಬ್ಬ. ಅಮಾವಾಸ್ಯ ದಿನ ನನ್ನ ತಂದೆ ತಾಯಿಗಳು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಇವತ್ತು ನಾನು ಹೆಣ್ದಿರುವ ಈ ನಾಟಕಕ್ಕೆ ತಲೆಯ ಬರಹವನ್ನು ಕೊಟ್ಟು ಸುಖಾಂತ್ಯವಾದರೂ ಸರಿ ದುಃಖಾಂತ್ಯವಾದರೂ ಸರಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೇಬೇಕು. ಇದೇನು ಸಮಯವಿಷ್ಟಾದರೂ ನೀಲಕಂಠ ಇನ್ನೂ ಬರಲೇ ಇಲ್ಲಲ್ಲ? ಬರಲಿ, ಇದಕ್ಕೆ ಒಂದು ಅಂತ್ಯವನ್ನು ಹಾಡಲೇಬೇಕು. ವೆಲ್ಕಮ್ ಮಿಸ್ಟರ್ ನೀಲಕಂಠ, ವೆಲ್ಕಮ್. ನೀನು ಬರುವುದು ತಡವಾಗಿದ್ದರಿಂದ ನೀನು ಎಲ್ಲಿ ಬರ್ತೀಯೋ ಇಲ್ವಂತ ನನ್ನ ಹೃದಯ ಒಂದೇ ಸಮನೆ ಕಳವಳಗೊಳ್ತಾ ಇತ್ತು. ಎಂಥ ಚಾನ್ಸ್ ಯಾರ ಮಿಸ್ ಮಾಡ್ಕೋತಾರನ? ಹೌದು, ಅಷ್ಟೊಂದು ಪಾರ್ಕು, ಲಾಡ್ಜಸ್, ರೆಸ್ಟೋರೆಂಟ್ಗಳಿರಬೇಕಾದ್ರೆ ನನ್ನನ್ನು ಯಾಕೆ ಇಲ್ಲಿ ಕರೆಸಿದೆ? ಮಿಸ್ಟರ್ ನೀಲಕಂಠ, ಹೆಣ್ಣು ಶೌರ್ಯ ಧೈರ್ಯವಂತಳಾದರೂ ಕೂಡ ಈ ಸಮಾಜಕ್ಕೆ ಹೆದರ್ತಾಳೆ ಎನ್ನುವುದು ನಿನಗೆ ಚೆನ್ನಾಗಿ ನೆನಪಿರಲಿ. ಇದು ಈ ಭವ್ಯ ಭಾರತದ ಪರಂಪರೆಯ ಸಂಸ್ಕೃತಿ. ಹೌದು, ಈ ಸಮುದಾಯದ ಬುಡಕಟ್ಟಿಗೆ ಅವಳು ತಲೆ ಬಾಗಲೇಬೇಕಾಗುತ್ತದೆ. ಇಷ್ಟಕ್ಕೂ ನಾನು ಶ್ರೀಮಂತ ಮನೆತನದ ಹೆಣ್ಣು, ಮೇಲಾಗಿ ಎಲ್ಲರ ಕಣ್ಣುಗಳು ನನ್ನ ಮೇಲೇನೆ ಇರ್ತವೆ. ಅಂಥದ್ರಲ್ಲಿ ನನ್ನ ತಂದೆ ಸೃಷ್ಟಿಸಿರುವ ಅಕ್ಷಯ ಕಿರಣಗಳು ಯಾವಾಗಲೂ ನನ್ನ ಸುತ್ತಾ ಇರ್ತವೆ. ಹೀಗಾಗಿ ನಾವು ಅಲ್ಲಿ ಇಲ್ಲಿ ಸೇರೋದು ಅಷ್ಟೊಂದು ಉತ್ತಮ ಅನಿಸ್ಲಿಲ್ಲ. ಅದಕ್ಕೋಸ್ಕರವಾಗಿ ಯಾರೆಲ್ಲರೂ ಈ ಮನೆಗೆ ನಿಮ್ಮನ್ನು ಆಹ್ವಾನಿಸಿದ್ದೇನೆ. ಹೌದಾ? ಹಾಗಾದ್ರೆ ಮತ್ತೆ ಕೆತ್ತಡ ನಮ್ಮ ಸರಸಕ್ಕೆ ಯಾಕೆ ಇಷ್ಟೊಂದು ಅವಸರ ಪಡ್ತಾ ಇದ್ದೀರಾ? ಮೊದಲನೇ ಬಾರಿ ಈ ನಮ್ಮ ಅರಮನೆಗೆ ಆಗಮಿಸಿದಿರಿ. ಮನೆಗೆ ಬಂದಿರುವ ಅತಿಥಿಗಳನ್ನು ಹಾಗೆ ಸ್ವಾಗತಿಸುವುದು ಈ ಮನೆಯ ಸಂಸ್ಕೃತಿನೂ ಅಲ್ಲ, ಸೌಜನ್ಯತೆನೂ ಅಲ್ಲ. ನಿಮ್ಗೋಸ್ಕರ ಒಂದು ಸವಿನೆನಪಿನ ಕಾಣಿಕೆ ತರ್ತೀನಿ. ಹೌದಾ? ಇದ್ಕೊಂಡ್ ಬಾ.
ಐತಿ ನಿನ್ನ ಮಾರಿ ಹಬ್ಬ. ನಿಮ್ಮ ಅಪ್ಪ ಅವ್ವ ಗಳಿಸಿಟ್ಟಿದ್ದು ಆಸ್ತಿ ಪತ್ರ ಎಲ್ಲ ತಗೊಂಡ ಬಂದ್ಬಿಟ್ಟೆ. ಬಾಳ ಗಟ್ಟುಳಾಕಿವ ನೀನು. ಓ ನಿಮ್ಮೇಲಿನ ಪ್ರೀತಿಗಾಗಿ. ಹೌದಾ? ಈ ನಮ್ಮಿಬ್ಬರ ಪ್ರೀತಿ ಅಮರವಾಗಿ ಉಳಿಬೇಕಾದ್ರೆ ಈ ಇವೆರಡರಲ್ಲಿ ನೀವು ಒಂದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಬಿಚ್ಚಿ ನೋಡ್ಬೋದಾ? ನೋಡ್ಬಹುದು, ಆದ್ರೆ ಆಯ್ಕೆ ಮಾತ್ರ ಒಂದೇ ಆಗಿರುತ್ತೆ. ಕೊಡು. ಸೂಪರ್. ಎಲ್ಲ ಆಸ್ತಿ ಪತ್ರನೂ ಅದರಲ್ಲೇ ಇದೆ. ಇದರಲ್ಲಿ ಏನಿದು? ಆವಾಜ್ ಮತ್ ಕರೋ ಗುರುಜಿ. ನೀ ಸೃಷ್ಟಿಸಿರುವ ಈ ಎರಡು ಬತ್ತಳಿಕೆಗಳನ್ನ ನಿನ್ನ ಕೈಗೆ ಕೊಟ್ಟಾಗಿದೆ. ಮೊದಲನೇದು ಈ ಮನೆಯ ಸಿರಿ ಸಂಪತ್ತಿನ ಸರ್ವ ಆಸ್ತಿಯು. ಅದನ್ನೇನಾದ್ರೂ ನೀನು ಆಯ್ಕೆ ಮಾಡಿಕೊಂಡಿದೆ ಆದ್ರೆ ನೀನ್ ಜೀವನ್ ಪೂರ್ತಿ ಕುಳಿತುಕೊಂಡು ಉಂಡ್ರು. ಇದೇನ್ ಪಾರ್ವತಿ, ಮನೆಗೆ ಯಾರೋ ಬಂದು ಹಾಕಿದೆ? ಮನೆ ಬಾಗಿಲು ಕೂಡ ತೆರೆದೇ ಇದೆ. ಶ್ರಾವಣಿ, ಅಮ್ಮ ಶ್ರಾವಣಿ. ವೆಲ್ಕಮ್ ಮಿಸ್ಟರ್ ಸೂರಪ್ಪ, ಹಾರ್ಟ್ಲಿ ವೆಲ್ಕಮ್ ಟು ಯು. ಇನ್ನೊಂದು 5 ನಿಮಿಷ ಲೇಟ್ ಆಗಿ ಬಂದಿದ್ದೆ ನಿಜವಾದ್ರೆ ನಿನ್ನ ಮಗಳ ಶೋಭನಾ ಒಳಗಡೆ ನಡೀತಾ ಇರೋದು ನಿನ್ನ ಮಗಳ ಶೋಭನಾ. ಯಾರ ಮನೆಗೆ ಬಂದು ಯಾರ ಮುಂದೆ ನಿಂತು ಯಾಕೆ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ? ನಿನ್ನ ಮಗಳ ಶೀಲಹರಣ ಮಾಡಕ್ ಪಾರ್ವತಿ, ನನ್ನ ಗಂಡ ನಿನಗೇನ್ ಮೋಸ ಮಾಡಿದ್ರು ಅಂತ ನೀನ್ ಅವ್ರನ್ನ ಶೂಟ್ ಮಾಡ್ದೆ. ನಿನ್ನ ಗಂಡ ಮೋಸ ಮಾಡದೇ ಇರ್ಬೋದು, ಆದ್ರೆ ನನಗೆ ಮೋಸ ಮಾಡಿದ್ದು ನಿನ್ನ ಗಂಡನಂತ ಒಬ್ಬ ಶ್ರೀಮಂತ ನಾಯಿ. ಅದಕ್ಕೋಸ್ಕರ ನಿನ್ನ ಗಂಡನಂತ ಶ್ರೀಮಂತ ಯಾವನೇ ಸಿಕ್ಕರು ಅವರನ್ನ ಸರ್ವನಾಶ ಮಾಡದೆ ಬಿಡೋದಿಲ್ಲ ಈ ನೀಲಕಂಠ. ನೋಡು, ನನಗ್ ಬೇಕಾದ್ ಮಾಡು, ಆದ್ರೆ ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡಬೇಡ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನಿನ್ ಮಗಳಿಗೆ ಏನೋ ಮಾಡೋದಿಲ್ಲ, ಏನು ಮಾಡಬೇಡ. ಆದ್ರೆ ನಿನ್ನ ಮುಗಿಸಿ ಬೇಡ
ಸೂರಪ್ಪ, ಇಂದು ನನ್ನ ಆಸೆ ತೀರ್ತು, ಸೇಡು ತೀರ್ತು. ಸೂರಪ್ಪ, ಆಗ್ಲೇ ನಿನ್ನ ಹೆಂಡತಿ ಜೊತೆ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತಾ ಇದ್ದೆ. ಆದ್ರೆ ನಿನ್ನ ಮಗಳಿಗಾದ ವ್ಯವಸ್ಥೆ, ನಿನ್ನ ಮಗಳಿಗಾದ ಅತ್ಯಾಚಾರವನ್ನ ನೀನು ಕಣ್ಣಲ್ಲೇ ನೋಡಿ ಸಾಯಬೇಕು. ನೋಡಿ ಸಾಯಬೇಕು. ನಾನು ನೀನು ಇನ್ನು ಸ್ವರ್ಗದಲ್ಲೇ ಭೇಟಿಯಾಗೋಣ. ಕಾರಣ ದಯವಿಟ್ಟು ನನ್ನ ಕ್ಷಮಿಸು ಮಗಳೇ. ಮಗಳೇ ಬೇಡಮ್ಮ, ಆಸ್ಪತ್ರೆಗೆ ಹೋದ್ರು ಬದುಕೋ ಸ್ಥಿತಿಯಲ್ಲಿ ನಾನಿಲ್ಲ ಅಮ್ಮ, ನಾನಿಲ್ಲ. ಶ್ರಾವಣಿ, ನನ್ನೊಂದು ಮಾತು ನಡೆಸ್ಕೊಡ್ತೀಯ ತಾಯಿ? ನಾನು ನಾನು ನಿನ್ ಬಿಟ್ಟು ಹೋಗೋದಿಲ್ಲಮ್ಮ, ನಿನ್ ಬಿಟ್ಟು ಹೋಗೋದಿಲ್ಲ. ಆದ್ರೆ ಮಗಳೇ, ಹೆಣ್ಣಿಗೆ ಶೀಲಾನೇ ಸರ್ವಸ್ವಮ್ಮ. ಶೀಲ ಕಳೆದುಕೊಂಡು ಹೆಣ್ಣಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ತಾಯಿ. ಅದಕ್ಕೆ 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 ನೀನು ನೀನು ನಿನ್ನ ಶೀಲ ಹರಣ ಮಾಡಿದವನ ಜೊತೆನೆ ನೀನು ಮದುವೆ ಮಾಡ್ಕೋಬೇಕಮ್ಮ. ಹೌದಮ್ಮ, ಹೌದು ಮಗಳೇ, ಅಳಬೇಡ ತಾಯಿ. ನಾನು ನಿನ್ನ ಜೊತೆಗೆ ಇರ್ತೀನಲ್ಲ, ಹೆದರ್ಬೇಡ ಮಗಳೇ. ಈ ಜಮೀನ್ದಾರ್ ಮನೆತನದ ನಂದಾ ದೀಪವಮ್ಮ ನೀನು. ನಿನ್ನ ಹೊಟ್ಟೆಯಿಂದಾನೇ ಈ ಜಮೀನ್ದಾರ್ ಮನೆಗೆ ವಂಶದ ಕುಡಿ ಬರ್ಬೇಕಮ್ಮ. ಅಮ್ಮ, ನಾನು ಖಂಡಿತ ನಿನ್ನ ಜೊತೆಯಲ್ಲೇ ಇರ್ತೀನಿ ತಾಯಿ, ಇರ್ತೀನಮ್ಮ. ಹೆಂಗಂದ್ರೆ ನಾನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಹುಟ್ಟಿ ಬರ್ತೀನಮ್ಮ. ಕಡೆಗೆ ಓಡಿಸಿನಿ. ಇನ್ನೇನು 5 ನಿಮಿಷನಾಗ ಡಾಕ್ಟರ್ ಕರ್ಕೊಂಬರ್ಬೋದು ಅಲ್ವಾ? ನಾನು ನಿನಗೆ ಎಷ್ಟು ಬಡ್ಕೋಕತ್ತೀನಿ. ದವಾಖಾನೆಗೆ ಹೋಗು ನಡಿವಾ, ಹೋಗು ನಡಿ ಅಂದ್ರೆ ನನ್ನ ಮಾತಾ ಕೇಳುವಲ್ಲಿ. ಚೊಚ್ಚಲ ಹೆರಿಗೆ ಇದೇ ಮನೆಯಾಗ ಆಗಲಿ ಅಂತ ಹಠ ಹಿಡ್ಕೊಂಡು ಕುಂತಿ. ಈ ಮನ್ಯಾಗ ಇಂಥ ಹೊತ್ತಿನಾಗ ಯಾರು ಹಿರಿಯರು ಇದ್ದಿದ್ರೆ ಎಷ್ಟು ಚಲೋ ಇರ್ತಿತ್ತವ. ಅಮ್ಮ ಶ್ರಾವಣಿ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ಳೋದಿಲ್ವಾ? ಇಲ್ಲ ವಾ, ಗಂಡ ಕುಡುಕನ ಆಗಿರ್ಲಿ ಕೆಡಕನ ಆಗಿರ್ಲಿ, ಇಂಥ ಹೊತ್ತಾಗ ಕಣ್ಣು ಎದುರಿಗೆ ಇದ್ದಂದ್ರೆ ಹೆರಿಗೆ ಬ್ಯಾನಿ ಕಮ್ಮಿ ಆಗುತ್ತೆ, ಹೆರಿಗೆನೂ ಸರಳ ಆಕತ್ತೆ ಅಂತ ಹಿರಿಯರು ಹೇಳ್ತಾರವ. ಅದಕ್ಕೆ ಏನು ನಿನ್ ಮಾತಿನ ಅರ್ಥ? ಈ ಮನಿನ ಮಸರ ಮಾಡಿರುವ ರಾಕ್ಷಸನ ಮತ್ತೆ ಈ ಮನೆಗೆ ಕರೆಸು ಅಂತ ಹೇಳ್ತೇನಜ್ಜ? ಇಲ್ಲ ಅಜ್ಜ, ಇಲ್ಲ. ತಂದೆ, ತಾಯಿ, ಬಂಧು ಬಳಗ, ಗಂಡ, ಇವೆಲ್ಲ ಸಂಬಂಧಕ್ಕಿಂತ ನನಗ ನಿನ್ನ ಸಂಬಂಧ ಬಹಳ ದೊಡ್ಡದೈತಿ ಅಜ್ಜ, ದೊಡ್ಡದೈತಿ. ನೀನೊಬ್ಳ ನನ್ನ ಜೊತೆಗಿದ್ರ ನನ್ನ ಹಣದ ತಾಯಿ ನನ್ನ ಜೊತೆ ಇದ್ದಂಗ ಕೈತಿ ಅಜ್ಜ. ಎಷ್ಟು ಫೋನ್ ಮಾಡ್ಬೇಕು ನಿನಗೆ? ಫೋನೇ ರಿಸೀವ್ ಮಾಡಲಿಲ್ಲಲ್ಲ ನೀನು. ನನಗೆ ದುಡ್ಡು ಬೇಕು, ನನಗೆ ಕುಡಿಯೋದಕ್ಕೆ ದುಡ್ಡು ಕೊಡು, ದುಡ್ಡು ದುಡ್ಡು. ಏನು ನೀನು? ನೀನೇನ್ ಮನುಷ್ಯನ? ನಿನ್ನ ಹತ್ರ ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದೇನಾದ್ರೂ ಇದೆಯೇನು?
ಯಾವಾಗ ನೋಡಿದ್ರೆ ದುಡ್ಡು 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 ಬಿಟ್ಟು ಬೇರೆ ಏನೋ ಗೊತ್ತೈತೆ ನಿನಗ. ನನ್ನರ ಯಾಕೆ ಇನ್ನೂ ಈ ಭೂಮಿ ಮೇಲೆ ಬದುಕಾಕ್ಬಿಟ್ಟೆ? ನಿನ್ನನ್ನು ಸಾಯಿಸ್ಬಿಟ್ರೆ ನನಗೆ ದುಡ್ಡು ಯಾರು ಕೊಡೋರೆ? ನೀ ನನಗೆ ATM ಇದ್ದಂಗ. ಕೊಡೋ ದುಡ್ಡು, ಕೊಡು ದುಡ್ಡು ಕೊಡು. ದಡಿ ದಡಿ ನಿಮ್ ಕೈ ಮುಗಿದು ಕೇಳ್ಕೊತೀರಿ ಅಪ್ಪ. ಶ್ರಾವಣಿ ಅವರಿಗೆ ಹೆರಿಗೆ ಬ್ಯಾಲಿಯಾಗಿ ಚಲೋಗಿತ್ರಿ, ಭಾಳ ತ್ರಾಸ ಮಾಡ್ಕೋಗತ್ತಾರ್ರಿ ಅಪ್ಪ. ಇಂಥ ಹೊತ್ತಾಗ ಅವ್ರಿಗೆ ಏನು ಕಷ್ಟ ಕೊಡ್ಬೇಡ್ರಿ ಅಪ್ಪ. ನಿಮ್ ಕೈ ಮುಗಿದು ಕೇಳ್ಕೊತೀರಿ, ಬೇಕಾದ್ರೆ ನಿಮ್ ಕಾಲು ಹಿಡ್ಕೊತೀರಿ ಅಪ್ಪ. ನಿನ್ನ ಕೆಲಸ ಏನು? ಮನೆ ಹೊರಗಡೆ ನಿಂತು ಭಿಕ್ಷೆ ಬೇಡಬೇಕು, ತಗೊಂಡು ಹೋಗ್ತಾ ಇರಬೇಕು. ನಮ್ಮ ಮನೆಯಲ್ಲಿ ತಲೆ ಹಾಕಬಾರ್ದು. ಶ್ರವಣೆ, ಆ ಬಿಕಾರಿ ಮಾತೇನು ಕೇಳ್ತೀಯ? ಕೊಡೋ ದುಡ್ಡು, ಕೊಡು ದುಡ್ಡು ಕೊಡು. ಮಾತು ಕೇಳಿ. ಕಣಿ ನಿಮ್ ಕೋಲಾರ ಮಚ್ಚಿ ಮಚ್ಚೆ, ನನ್ನ ಕೊಳಂಗ ಮಚ್ಚೆ ಐತಿ. ಹಾಗಾದ್ರೆ ನಿಮ್ಮ ಹೆಸರೇನು? ನಿಶ ನಿನಗಾಗೈತೆ ನನಗಾಗೈತೆ? ನೀಲಕಂಠ. ನಿನ್ನ ಹೆಸರು ನೀಲಕಂಠ ಅಲ್ಲ, ನೀಲಪ್ಪ. ನನ್ನ ಹೆಸರು ನೀಲಪ್ಪ ಅಂತ ನಿನಗೆ ಯಾಕೆ ಗೊತ್ತೋ? ನಿನ್ನ ಹೆಸರು ಅಷ್ಟೇ ಯಾಕೋ, ನೀನು ಯಾರು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ಎಲ್ಲ ವಿಷಯ ನನಗೆ ಗೊತ್ತು. ಅಪ್ಪ ಗವಿಸಿದ್ದೇಶ್ವರ, ನನ್ನ ಮಗಳು ಶ್ರಾವಣಿ ಜೀವನದಾಗ ಎಂತ ಆಟ ಆಡಿಬಿಟ್ಟು ನನ್ನ ತಂದೆ. ಏನ್ ಹೇಳ್ತಾ ಇದೀಯಾ? ಹಾಗಾದ್ರೆ ನಾನು ಯಾರು? ನೀನು ಬೇರೆ ಯಾರು ಅಲ್ಲೋ, ನೀನು ನಮ್ಮ ಶ್ರಾವಣಿಯ ಒಡ ಹುಟ್ಟಿದ ಅಣ್ಣ. ನೀನು ಹೇಳಿದಂಗೆ ಇದು ಸುಳ್ಳಾಗಿದ್ರೆ ಎಷ್ಟೋ ಚಲೋ ಇರ್ತಿತ್ತು. ನಾನು ಸುಳ್ಳು ಹೇಳಿದ್ರು ನಿಮ್ಮಿಬ್ಬರು ಕೋಳಾಗಿರುವ ಮಚ್ಚು ಸುಳ್ಳು ಹೇಳ್ತೈತ. ನೆಲ್ಪಾಡ್ಕೋ, ನೀನು ಸಣ್ಣವಿದ್ದಾಗ ನಿನ್ನ ತಾಯಿ ಮಡಿಲಾಗ ಆಡುವಾಗ, ನಿನ್ನ ತಾಯಿ ಜೊತೆ ಮಾತಾಡುವಾಗ, ನಿನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೋತೀನಿ ಅಂತ ಅವತ್ತೇನೋ ನೀನು ಹೊರಟು ಹೋಗ್ಬಿಟ್ಟೆ. ತಿರುಗಿ ಬರಲೇ ಇಲ್ಲ. ನಿನ್ನ ತಾಯಿ ಇವತ್ತು ಬರ್ತಾರ ನಾಳೆ ಬರ್ತಾರ ಅಂತ ನಿನ್ನ ದಾರಿ ಕಾದು ಕಾದು ಕೊನೆಗೆ ಹಾಸಿಗೆ ಹಿಡಿದ್ಲು. ಒಂದು ದಿನ ನನ್ನನ್ನು ಕರೆದು ಈ ನಿನ್ನ ತಂಗಿ ಶ್ರಾವಣಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದ್ಲು. ಶ್ರಾವಣಿಯ ಮೊದಲೇ ಹೆಸರು ವಾಣಿ. ನನ್ನ ಗುಡಿಸಲಾಗ ಬೆಳೀತಾ ಬೆಳೀತಾ ಶ್ರಾವಣಿ ಆದ್ಲು. ನೆನಪು ಮಾಡ್ಕೋ. ಅಯ್ಯೋ ದೇವ್ರೆ, ನಾನು ನಿನಗೆ ಏನ್ ಅನ್ಯಾಯ ಮಾಡಿದ್ದೆ ಅಂತ ನನ್ನ ಜೀವನದಲ್ಲಿ ಈ ರೀತಿ ಆಟವನ್ನ ಆಡ್ಬಿಟ್ಟೆ ದೇವ್ರೆ. ಅಣ್ಣನೆಂದು ರಾಖಿ ಕಟ್ಟಬೇಕಾದ ಕೈಗಳಿಂದ ತಾಳಿ ಕಟ್ಟಿಸಿಕೊಳ್ಳುವ ದೌರ್ಭಾಗ್ಯ ಬಂದನಿಗಿದ್ದೆ. ಯಾಕೆ ದೇವ್ರೆ ಪ್ರತಿನಿತ್ಯ ಚಿತ್ರ ಹಿಂಸೆ ಕೊಟ್ಟು ನನ್ನನ್ನು ಕೊಲ್ತಾ ಇದೆಯಾ? ತಂಗಿಗೆ ರಕ್ಷಣೆ ಕೊಡಬೇಕಾದ ಕೈಗಳಿಂದ ಅವಳ ಬಾಳಲ್ಲಿ ಹಾಳು ಮಾಡಿಬಿಟ್ಟೆಲ್ಲೋ ಎದ್ದ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕಾದ ಈ ಕಣ್ಗಳಿಂದ ಅವಳ ಮೇಲೆ ಕೆಟ್ಟ ದೃಷ್ಟಿ ಬೀರ್ಬಿಟ್ಟೆಲ್ಲ ಎದ್ದ. ಬಾ ಶ್ರಾವಣಿ. ಶ್ರಾವಣಿ ಶ್ರಾವಣಿ, ನೀನು ಪ್ರೀತಿ ಅಕ್ಕರೆಯಿಂದ ನನ್ನನ್ನ ಶ್ರಾವಣಿ ಅಂತ ಕರೆದ್ರೆ ನಾನು ನಿನ್ನನ್ನ ಅಣ್ಣ ಅಂತ ಕರೆಲ? ತಾಳಿ ಕಟ್ಟಿದ ಹಾಕಿನಿಂದ ನೀನು ನನ್ನ ಶ್ರಾವಣಿ ಅಂತ ಕರೆದ್ರೆ
ಅವತ್ತು ನಾನು ನಿನ್ನ ಹತ್ರ ಪರಿಪರಿಯಾಗಿ ಕೇಳ್ಕೊಂಡೆ, ನನ್ನನ್ನ ನಿನ್ ತಂಗಿ ಅಂತ ತಿಳಿದುಕೊಂಡು ಬಿಟ್ಬಿಡು ಅಂತ ಬೇಡ್ಕೊಂಡೆ. ಆದ್ರೆ ನೀನು ನನ್ನ ಮಾತನ್ನ ಕೇಳದೆ ನನ್ನ ಹೆಂಡತಿನವನ್ನೇ ಬಲಿ ತೆಗೆದುಕೊಂಡ್ಬಿಟ್ಟೆ. ನಾನು ಅವತ್ತ ಸತ್ತ ಬಿಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನನ್ನ ಚಿಕ್ಕಪ್ಪನಿಗೆ ಕೊಟ್ಟ ಒಂದೇ ಒಂದು ಮಾತಿಗಾಗಿ ನನ್ನ ಹೊಟ್ಟೆಲಿ ಹುಟ್ಟು ಮಗನ ಈ ಮನೆಗೆ ವಾರಸ್ದಾರನಾಗಬೇಕು ಎಂಬ ಮಾತಿಗಾಗಿ ಇನ್ನು ಈ ಭೂಮಿ ಮೇಲೆ ಬದುಕಿದ್ದೇನೆ. ಜಮೀನ್ದಾರ್ ಬಂಡಪ್ಪನ ಮಗ ಬೆಟ್ಟಪ್ಪನ ಮಗ ಈ ನೀಲಪ್ಪ. ಈ ಕ್ರೂರಿಯನ್ನ ನೀಲಪ್ಪನ ರಕ್ತದ ಕುಡಿ ಈ ಮನೆಯ ಮಗಳ ಗರ್ಭದಾಗ ಬೆಳೆಯೋಕಂತ ಜೀವನದಲ್ಲಿ ನಡಿ ಮಾರಿಲೆ ನಡೆಯಿತೆ, ಈಗ ನೊಂದರೆ ನಾಯಿತೆ, ಎಲ್ಲ ಮುಗಿದೋಯಿತೆ, ಎಲ್ಲ ಮುಗಿದೋಯಿತೆ. ಅಮ್ಮ ಶ್ರಾವಣಿ, ತುಂಬು ಬಸರದಿಯವ್ವ. ಇಂಥ ಹೊತ್ತಾಗ ಹಣಿ ಹಣಿ ಬಡ್ಕೊಂಡು ಹತ್ತಿದ್ರೆ ಆಮೇಲೆ ನಾನು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ಅಂತ ಈ ಸಮಾಧಾನ ಮಾಡ್ಕೊಳವ. ಅಜ್ಜ, ಹೇಗಜ್ಜ ಸಮಾಧಾನ ಮಾಡ್ಕೊಳ್ಳಿ? ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ ಅಜ್ಜ? ತಾನೊಂದು ಬಗೆದರೆ ದೈವವನ್ನು ಬಗೆದಂತ ಆಯ್ತಜ್ಜ ಈ ನನ್ನ ಜೀವನದಲ್ಲಿ. ಏನೇನೋ ಕನಸುಗಳ ಕಟ್ಕೊಂಡಿದೆ, ಇಲ್ಲ ಕನಸುಗಳು ಕಣ್ಣೆದುರಿಗೆ ನುಚ್ಚು ನೂರಾಗಿ ಹೋದ ಅಜ್ಜ. ಅಜ್ಜ, ಹಣೆ ನನ್ನದಾದರೂ ಹಣೆ ಬರಹ ನನ್ನದಲ್ಲ. ಹಣೆ ನನ್ನದಾದರೂ ಹಣೆ ಬರಹ ನನ್ನದಲ್ಲ. ನನ್ನದಾದರೂ ಹಣೆ ಬರಹ ನನ್ನದಲ್ಲ ಅಜ್ಜ, ನನ್ನದಲ್ಲ. ಈಗ ನೊಂದರೇನಾಯಿತು, ಎಲ್ಲ ಮುಗಿದು ಹೋಯಿತು. ಅವ್ವ, ಯಾಕವ್ವ ಅವತ್ತು ಈ ಕೆಟ್ಟ ಪ್ರಪಂಚದಾಗ ನನ್ನೊಬ್ಬಕಿನ ಬಿಟ್ಟು ನೀನೊಬ್ಬಕ್ಕೆ ಯಾಕೋ ಹೊರಟಾದೆ? ಆವತ್ತ ನೀನು ಕೂಡ ನನ್ನನ್ನು ನೀನು ಕರ್ಕೊಂಡು ಹೋಗಿದ್ದೆ ಅಂದ್ರ ಈ ನಿನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲವಾ? ಬರ್ತಿರ್ಲಿಲ್ಲ. ಅಣ್ಣನಿಂದನೇ ಗರ್ಭವತಿ ಆದ ನಾನು ಈ ಸಮಾಜಕ್ಕೆ ಏನಂತ ಉತ್ತರ ಕೊಡ್ಲವಾ? ನಾಳೆ ನಾನೇನಾದ್ರೂ ಈ ಮಗುವನ್ನ ಹೆತ್ರೆ ಈ ಮಗು ಇವಳು ಯಾರು ಅಂತ ಕೇಳಿದ್ರೆ ಇವನು ನನ್ನ ರಕ್ತ ಹಂಚ್ಕೊಂಡುಟ್ಟಿರುವ ನಿನ್ನ ಸೋದರ ಮಾವ ಅಂತ ಹೇಳ? ನಿನಗೆ ಜನ್ಮ ಕೊಟ್ಟಿರುವ ನಿನ್ನ ಜನ್ಮದಾತ ಅಂತ ಹೇಳ? ಏನಂತ ಹೇಳವ? ಏನಂತ ಹೇಳಿ ಈ ಸಮಾಜಕ್ಕೆಲ್ಲ ಯಾಕೆ ಮುಖ ತೋರಿಸ್ಲಿ? ಇಷ್ಟಕ್ಕೆಲ್ಲ ಕಾರಣ ನೀಚ ನನ್ನ ತಂದೆ. ಅವನೇನಾದ್ರೂ ನನ್ನ ತಾಯಿಗೆ ಮೋಸ ಮಾಡದೆ ಹೋಗಿದ್ರೆ ನಾನಿಷ್ಟು ಕೆಟ್ಟವನಾಗ್ತಿರ್ಲಿಲ್ಲ ಅದ, ಕೆಟ್ಟವನಾಗ್ತಿರ್ಲಿಲ್ಲ. ಆ ದುಷ್ಟ ಶ್ರೀಮಂತ ಮಾಡಿದ ಅನ್ಯಾಯದ ಸೇಡ್ ತೀರಿಸ್ಕೋಬೇಕಂತ ಹೋಗಿ
ನನ್ನ ತಂಗಿನ ಬಲಿ ತಗೊಂಡ್ಬಿಟ್ಟಲ್ಲೋ ಹೌದು, ಇಷ್ಟಕ್ಕೆಲ್ಲ ಕಾರಣ ಆ ನೀಚ ನನ್ನ ತಂದೆ. ಇಲ್ಲಪ್ಪ, ಇಲ್ಲ, ನೀನು ತಿಳ್ಕೊಂಡಾಗ ನಿನ್ನ ತಂದೆ ನೀಚ ಅಲ್ಲ. ನಿನ್ನ ತಂದೆ ಬಹಳ ಒಳ್ಳೆ ಮನುಷ್ಯ. ಹಾಗಾದ್ರೆ ನನ್ನ ತಂದೆ ಕೆಟ್ಟವನಲ್ವಾ? ಅಲ್ಲಪ್ಪ, ಅಲ್ಲ. ಆ ಫೋಟೋದಾಗ ಕಾಣ್ತಾರಲ್ಲ, ಅವರೇ ನಿನ್ನ ತಂದೆ, ಜಮೀನ್ದಾರ್ ಬೆಟ್ಟಪ್ಪ, ಈ ಮನೆ ಹಿರಿ ಮಗ. ದಿಕ್ಕು ದೇಶ ಇಲ್ಲದ ಪ್ರದೇಶ ಆದ ನಿನ್ನ ತಾಯಿನ ಪ್ರೀತಿಸಿ ಮದುವೆ ಆದ್ರು. ಆದ್ರೆ ಆ ಮದುವೆ ಆದ ವಿಷಯನ ತನ್ನ ತಂದೆ ಅಂದ್ರೆ ನಿನ್ನ ಅಜ್ಜನ ಮುಂದೆ ಹೇಳಕ ಹೆದರಿದ್ರು. ಎಲ್ಲಿ ವಿಷಯನ ಹೇಳ್ಬಿಟ್ರೆ ನನ್ನ ಮನೆ ಬಿಟ್ಟಿಂದ ಹೊರಗೆ ಹಾಕ್ತಾರೋ ಅಂತ ಹೆದರಿ ಸುಮ್ಮನೆ ಆಗ್ಬಿಟ್ರು. ಕಾಲ ಕಳೆದಂಗೆ ನೀನು ನಿನ್ನ ತಂಗಿ ಅವಳಿ ಜೋಳಿಯಾಗಿ ಹುಟ್ಟಿದ್ರಿ. ನೀವು ಹುಟ್ಟಿದ ತಕ್ಷಣ ನೀವು ಹುಟ್ಟಿರೋ ಸಂತೋಷದ ವಿಷಯನ ನಿಮ್ಮ ಅಜ್ಜನ ಮುಂದೆ ಹೇಳಿದ್ರೆ ನಿಮ್ಮ ಅಜ್ಜ ನಿಮ್ಮನ್ನೆಲ್ಲ ಒಪ್ಕೋತಾರ ಅನ್ನೋ ಸಂತೋಷದಾಗ ಆ ವಿಷಯ ತಿಳಿಸ್ಬೇಕು ಅಂತ ಕಾರ್ ತಗೊಂಡು ಸ್ಪೀಡ್ ಆಗಿ ಬರುವಾಗ ನಡು ದಾರಿಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು. ಇತ್ತಾಗ ನಿಮ್ಮ ಅಜ್ಜಿಗೆ ನಿಮ್ಮಿಬ್ಬರು ವಿಷಯ ಗೊತ್ತೇ ಆಗ್ಲಿಲ್ಲ. ಸ್ವಾಭಿಮಾನಿ ಆದ ನಿನ್ನ ತಾಯಿ ನಿಮ್ಮ ಅಜ್ಜನ ಮನೆಗೆ ಹುಡುಕೊಂತ ಬರಲೇ ಇಲ್ಲ. ನನ್ನ ಗಂಡ ಇವತ್ತು ಬರ್ತಾನ ನಾಳೆ ಬರ್ತಾನ ಅಂತ ದಾರಿ ಕಾದು ಕಾದು ಕೊನೆಗೆ ಒಂದಿನ ಆಕಿಲು ಸತ್ತೋದ್ಲು. ಇದ್ರಾಗ ನಿನ್ನ ತಾಯಿ ತಪ್ಪು ಇಲ್ಲ, ನಿನ್ನ ತಂದೆ ತಪ್ಪು ಇಲ್ಲಪ್ಪ. ಇದೆಲ್ಲ ಆ ವಿಧಿ ನಿಮ್ಮ ಬಾಳ್ಯಾಗ ಆಡಿದ ಆಟ ಕಣೋ, ಆಟ. ಭಗವಂತ ಒಪ್ಪುದಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಶ್ರಾವಣಿ ಮಕ್ಕಳು ಎಲ್ಲ ಆ ದೇವ್ರಂತಕ್ಕೆ ಹೋಗ್ಬಿಟ್ರು. ತಗೋ ಕೈ ಮಾಡಿ ಇವೆಲ್ಲ